ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ವೈಜ್ಞಾನಿಕ ಎರೆಗೊಬ್ಬರ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪಿ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ತಿಮ್ಮೇಗೌಡ್ರೆ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಎರೆಗೊಬ್ಬರ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಅಲ್ಲದೆ ಮಂಡ್ಯದ ವಿಸಿ ಫಾರಂ ಕೃಷಿ ಮೇಳದ ಸಂದರ್ಭದಲ್ಲಿ ಎರೆಗೊಬ್ಬರದ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ತಾಂತ್ರಿಕತೆಗಳನ್ನು ತಾವು ಪ್ರದರ್ಶನ ಮಾಡ್ತೀರಿ, ಈ ಬಗ್ಗೆನೂ ಕೂಡ ವಿವರವಾಗಿ ಮಾಹಿತಿಯನ್ನು ಹಂಚ್ಕೋಬೇಕು. ಖಂಡಿತವಾಗಲೂ ಸರ್. ಆತ್ಮೀಯ ರೈತ ಬಾಂಧವರೇ, ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಏನು ನಾವು ಆಧುನಿಕ ಕೃಷಿಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಭೂಮಿಯ ಫಲವತ್ತತೆ ತುಂಬ ಕಡಿಮೆ ಆಗ್ತಿದೆ. ಸೊ ಆ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗೆ ರೈತರು ಹೆಚ್ಚಿನ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಸಾವಯವ ಕೃಷಿ ಮಾಡಬೇಕು ಅಂತೇಳಿದ್ರೆ ಅಲ್ಲಿ ಸಾವಯವ ರೀತಿಯಲ್ಲಿ ಬೆಳೆಗಳಿಗೆ ಪೋಷಕಾಂಶಗಳ ನಿರ್ವಹಣೆ ತುಂಬ ಪ್ರಮುಖವಾಗುತ್ತೆ. ಸೊ ಯೂಶ್ವಲಿ ಸಾವಯವ ಕೃಷಿಯಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟು ಅಥವಾ ಹಸಿರೆಲೆ ಗೊಬ್ಬರ ಅಥವಾ ವಿವಿಧ ಬೆಳೆಗಳ ಹಿಂಡಿಗಳು, ಕೋಳಿ ಗೊಬ್ಬರ, ತೆಂಗಿನ ನಾರಿನ ಗೊಬ್ಬರ, ಹಂದಿ ಗೊಬ್ಬರ, ಫ್ರೆಶ್ ಮಡ್, ಮೀನಿನ ಗೊಬ್ಬರ ಇತ್ಯಾದಿ ಗೊಬ್ಬರಗಳನ್ನು ಉಪಯೋಗ ಮಾಡೋದ್ರ ಜೊತೆಗೆ ಸೂಕ್ಷ್ಮಾಣುಜೀವಿಗಳಾದಂತಹ ಜೈವಿಕ ಗೊಬ್ಬರ ಆಗಿರ್ಬೋದು ಅಥವಾ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಆಗಿರ್ಬೋದು. ಸೊ ಇವುಗಳನ್ನು ಉಪಯೋಗವನ್ನು ನಾವು ಮಾಡಬೇಕಾಗತ್ತೆ. ಸೊ ಇಲ್ಲಿ ಸಾವಯವ ಗೊಬ್ಬರಗಳಲ್ಲಿ ಪ್ರಮುಖವಾದಂತಹ ಅಧಿಕ ಪೋಷಕಾಂಶಗಳನ್ನು ಹೊಂದಿರತಕ್ಕಂತಹ ಗೊಬ್ಬರ ಅಂತೇಳಿದ್ರೆ ಅದು ಎರೆಹುಳು ಗೊಬ್ಬರ. ಸೊ ಸಾವಯವ ಗೊಬ್ಬರಗಳೇನಿದ್ದಾವೆ, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ಈ ಒಂದು ಗೊಬ್ಬರಗಳನ್ನು ನಾವು ಯಾವುದೇ ಒಂದು ಬೆಳೆಯನ್ನು ಬಿತ್ತನೆ ಮಾಡೋಕ್ಕಿಂತ ಮುಂಚಿತವಾಗಿ ಬೆಳೆಗಳಿಗೆ ಹಾಕಬೇಕಾಗತ್ತೆ. ಸೊ ಅವುಗಳನ್ನು ಮೇಲು ಗೊಬ್ಬರವಾಗಿ ಕೊಡೋದು ಕಷ್ಟ ಸಾಧ್ಯವಾಗುತ್ತೆ. ಆದರೆ ಈ ಎರೆಹುಳು ಗೊಬ್ಬರ ಏನಿದೆ ಅದನ್ನು ನಾವು ಮೇಲು ಗೊಬ್ಬರವಾಗಿ ಕೂಡ ಬೆಳೆಗಳಿಗೆ ಕೊಡ್ಬೋದಾಗಿದೆ. ಸೊ ಆ ನಿಟ್ಟಿನಲ್ಲಿ ಎರೆಹುಳು ಗೊಬ್ಬರ ಇತ್ತೀಚಿನ ದಿನಗಳಲ್ಲಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎರೆಹುಳು ಗೊಬ್ಬರ ಅಂತ ಹೇಳಿದ್ರೆ ಎರೆಹುಳುಗಳನ್ನು ಬಳಸಿ ಕೃಷಿ ಅಥವಾ ಕೃಷಿಯೇತರ ತ್ಯಾಜ್ಯ ವಸ್ತುಗಳನ್ನು ಉಪಯುಕ್ತ ಗೊಬ್ಬರವನ್ನಾಗಿ ಮಾಡತಕ್ಕಂಥ ಒಂದು ವಿಧಾನಕ್ಕೆ ನಾವು ಎರೆಹುಳು ಗೊಬ್ಬರ ಅಂಥೇಳಿ ಕರಿತೀವಿ. ಸೊ ಅಥವಾ ಇದನ್ನು ಎರೆ ಕೃಷಿ ಅಂಥೇಳಿ ನಾವು ಕರಿಬಹುದು. ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ರಿಗೂ ಗೊತ್ತಿದೆ, ಒಂದು ಫಲವತ್ತಾದ ಭೂಮಿಯಲ್ಲಿ 1 ಎಕರೆ ಭೂಮಿಯಲ್ಲಿ ಸುಮಾರು 2.5 17 ಲಕ್ಷದವರೆಗೂ ಕೂಡ ಏನು ಎರೆಹುಳುಗಳು ಭೂಮಿಯಲ್ಲಿ ವಾಸವಿರ್ತವೆ. ಏನು ಭೂಮಿಯ ಫಲವತ್ತತೆಯನ್ನು ಎಷ್ಟು ಎರೆಹುಳುಗಳು ಭೂಮಿಯಲ್ಲಿ ಇದ್ದಾವೆ ಅನ್ನೋದ್ರ ಮೇಲೂ ಕೂಡ ನಾವು ನಿರ್ಧಾರವನ್ನು ಮಾಡ್ಬೋದಾಗಿದೆ. ಸೊ ಆ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಎರೆಹುಳು ಗೊಬ್ಬರ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತೈತೆ. ಸೊ ಇಲ್ಲಿ ನಮ್ಮ ಒಂದು ದೇಶದಲ್ಲಿ ಸುಮಾರು 3320 ಜಾತಿಯ ಎರೆಹುಳುಗಳಿದ್ದಾವೆ. ಸೊ ಅದರಲ್ಲೂ ಕೂಡ ನಮ್ಮ ಒಂದು ಕರ್ನಾಟಕದಲ್ಲಿ ಸುಮಾರು 230 ಜಾತಿಯ ಎರೆಹುಳುಗಳನ್ನು ನಾವು ನೋಡ್ಬೋದಾಗಿದೆ. ಸೊ ಆದರೆ ಎಲ್ಲ ಎರೆಹುಳುಗಳು ಕೂಡ ಎರೆ ಗೊಬ್ಬರವನ್ನು ತಯಾರಿಸೋದಕ್ಕೆ ಯೋಗ್ಯವಾಗಿರಲ್ಲ. ಸೊ ಅದರಲ್ಲಿ 3 ಗುಂಪಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಸೊ ಒಂದು ಎಪಿಜೈಯಿಕ್, ಮತ್ತೊಂದು ಎಂಡೋಜೈಯಿಕ್, ಮತ್ತೊಂದು ಅನೆಸಿಕ್ ಅಂತೇಳಿ. ಸೊ ಯೂಶ್ವಲಿ ಎಪಿಜೈಯಿಕ್ ಏನು ಗುಂಪಿಗೆ ಸೇರಿದಂಥ ಎರೆಹುಳುಗಳು ಇರ್ತವೆ, ಸೊ ಅವುಗಳನ್ನು ನಾವು ಕಮರ್ಷಿಯಲ್ ವರ್ಮಿ ಕಾಂಪೋಸ್ಟ್ ಪ್ರೊಡಕ್ಷನನ್ನು ಮಾಡೋದಕ್ಕೆ ಉಪಯೋಗವನ್ನು ಮಾಡ್ಕೊಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅದು ಮೇಲ್ಭಾಗದಲ್ಲಿ ವಾಸಿಸ್ತಕ್ಕಂಥ ಒಂದು ಗುಣಲಕ್ಷಣಗಳನ್ನು ಹೊಂದಿದೆ. ಅದೇ ಎಂಡೋಜೈಯಿಕ್ ಮತ್ತು ಅನೆಸಿನಿಕ್ ಏನಿರ್ತವೆ, ಸೊ ಅದು ಭೂಮಿಯ ಒಳಭಾಗದಲ್ಲಿ ವಾಸ ಮಾಡೋದ್ರಿಂದ ಅವುಗಳನ್ನು ನಾವು ವೈಜ್ಞಾನಿಕವಾಗಿ ಎರೆಹುಳು ಗೊಬ್ಬರವನ್ನು ತಯಾರಿಸೋದಕ್ಕೆ ಉಪಯೋಗ ಮಾಡೋದಕ್ಕೆ ಸಾಧ್ಯವಿಲ್ಲ. ಓಕೆ, ಸೊ ಇದರಲ್ಲಿ ಎಪಿಜೈಯಿಕ್ ಅಂತಕ್ಕಂಥ ಗುಂಪಿಗೆ ಸೇರಿದಂಥ 3 ಎರೆಹುಳುಗಳನ್ನು ನಾವು ಯೂಶ್ವಲಿ ವೈಜ್ಞಾನಿಕ ಎರೆಹುಳು ಗೊಬ್ಬರ ತಯಾರಿಕೆಗೆ ಉಪಯೋಗವನ್ನು ಮಾಡ್ತೀವಿ.
ಸೊ ಅದರಲ್ಲಿ ಮೊದಲನೇದು ಯೂಡ್ರಿಲಿಸ್ ಯುಜಿನಿಯೆ ಅಂತೇಳಿ. ಸೊ ಇದು ನೈಜೀರಿಯಾದ ಮೂಲದ ಒಂದು ಎರೆಹುಳು. ಸೊ ಇದು ಸುಮಾರು 10-12 ಇಂಚಷ್ಟು ಉದ್ದ ಇರುತ್ತೆ, ದಪ್ಪ ಮತ್ತು ನೇರಳೆ ಬಣ್ಣ ಹೊಂದಿರುತ್ತೆ. ಸೊ ಇದು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ತುಂಬ ಹೆಚ್ಚು ಆಕ್ಟಿವ್ ಆಗಿರುತ್ತೆ, ಹೆಚ್ಚು ಸಾವಯವ ಪದಾರ್ಥಗಳನ್ನು ತಿಂದು ಎರೆಗೊಬ್ಬರವನ್ನು ಉತ್ಪಾದನೆಯನ್ನು ಮಾಡುತ್ತೆ. ಮತ್ತೊಂದು ಐಸೀನಿಯಾ ಪೆಟಿಡಾ ಅಂತೇಳಿ. ಸೊ ಇದು ಜರ್ಮನಿಯಿಂದ ಬಂದಿರತಕ್ಕಂತಹ ಒಂದು ಎರೆಹುಳು. ಸೊ ಇದು 3-4 ಇಂಚು ಉದ್ದ ಇರುತ್ತೆ. ಸೊ ಮಧ್ಯಮ ಗಾತ್ರ ಇರುತ್ತೆ, ಕೆಂಪು ಮಿಶ್ರಿತ ನೇರಳೆ ಬಣ್ಣ ಇರುತ್ತೆ. ಸೊ ಇದು ಕೂಡ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಆಕ್ಟಿವ್ ಆಗಿರುತ್ತೆ. ಸೊ ಅದೇ ರೀತಿ ಪೆರಿಯೋನಿಕ್ಸ್ ಎಕ್ಸಕವೇಟಸ್ ಅಂತಕ್ಕಂಥದ್ದು ಇದು ನಮ್ಮ ಒಂದು ಭಾರತದಲ್ಲಿ ಇರ್ತಕ್ಕಂಥ ಒಂದು ಸ್ಪೀಸೀಸು. ಸೊ ಇದು 3-5 ಇಂಚಷ್ಟು ಉದ್ದ ಇರುತ್ತೆ. ಸೊ ತುಂಬ ಸಣ್ಣ ಇರುತ್ತೆ, ಕೆಂಪು ಮಿಶ್ರಿತ ನೇರಳೆ ಬಣ್ಣ ಇರುತ್ತೆ. ಸೊ ಇದು ಬೇಸಿಗೆಯಲ್ಲಿ ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಣೆಯನ್ನು ಮಾಡುತ್ತೆ. ಹಾಗಾಗಿ ನಾವು ವೈಜ್ಞಾನಿಕ ಎರೆಗೊಬ್ಬರ ತಯಾರಿಕೆಯಲ್ಲಿ ಈ 3 ಎರೆಹುಳುಗಳನ್ನು ಮಿಶ್ರಣವನ್ನು ಮಾಡಿ ಸೊ ಅವುಗಳನ್ನು ತೊಟ್ಟಿಯಲ್ಲಿ ಬಿಟ್ಟು ಎರೆಹುಳ ಗೊಬ್ಬರವನ್ನು ತಯಾರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ. ಸೊ ಮತ್ತು ಇನ್ನೊಂದು ರೈತ ಬಾಂಧವರು ಈ ಎರೆಹುಳದ ಜೀವನ ಚರಿತ್ರೆಯನ್ನು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಜೀವನ ಚರಿತ್ರೆ, ಸೊ ಯೂಶ್ವಲಿ ಪ್ರೌಢ ಹುಳುಗಳು ಸಂಭೋಗ ಹೊಂದಿದಂತಹ 1 ವಾರದಲ್ಲಿ ಮೊಟ್ಟೆಗಳನ್ನು ಹಿಡಿಯೋದಕ್ಕೆ ಶುರು ಮಾಡ್ತವೆ. ಸೊ ಮೊಟ್ಟೆಗಳು ಇಟ್ಟ ನಂತರ ಯೂಶ್ವಲಿ ಮೊಟ್ಟೆಗಳು ಕೊತ್ತಂಬರಿ ಬೀಜದ ಆಕಾರದಲ್ಲಿರ್ತವೆ. ಪ್ರತಿ ಮೊಟ್ಟೆಯಲ್ಲೂ ಹಲವಾರು ಕೋಶಗಳಿರ್ತವೆ. ಸೊ ಈ ಒಂದು ಕೋಶಗಳಿಂದ ಮೊಟ್ಟೆಗಳು ಪ್ರತಿ ಕೋಶದಲ್ಲಿ 1-3 ಮರಿಗಳು ಹೊರ ಬರ್ತವೆ. ಸೊ ಯೂಶ್ವಲಿ ಮೊಟ್ಟೆ ಇಟ್ಟ ನಂತರ 2-3 ವಾರದಲ್ಲಿ ಮರಿಗಳು ಹೊರ ಬರ್ತವೆ. ಸೊ ಹೊರ ಬಂದ ನಂತರ ಎರೆಹುಳದ ಜೀವನ ಚಕ್ರ ಸುಮಾರು 55-85 ದಿನಗಳವರೆಗೆ ಇರುತ್ತೆ. ಸೊ ಅಂದರೆ 55-85 ದಿನಗಳವರೆಗೆ ಅದು ತ್ಯಾಜ್ಯ ವಸ್ತುಗಳನ್ನು ತಿಂದು ಇಕ್ಕೆಯ ರೂಪದಲ್ಲಿ ಎರೆಗೊಬ್ಬರವನ್ನು ಹೊರಗಡೆ ವಿಸರ್ಜನೆಯನ್ನು ಮಾಡುತ್ತೆ. ಸೊ ಹಾಗಾಗಿ ಇನ್ನೂ ಕೆಲವು ಎರೆಹುಳುಗಳು ಸಾಮಾನ್ಯವಾಗಿ ಸುಮಾರು 3-4 ವರ್ಷ ಕಾಲ ಬದುಕತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಎರೆಹುಳು ಗೊಬ್ಬರ ತನ್ನ ದೇಹದ ತೂಕದ 5 ಪಟ್ಟು ತ್ಯಾಜ್ಯಗಳನ್ನು ತಿನ್ನುತ್ತೆ. ಅಂದರೆ 1 kg ಎರೆಹುಳುವನ್ನು ನಾವು ತೊಟ್ಟಿಯಲ್ಲಿ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಪ್ರತಿದಿನ ಅದು 5 kgಯಷ್ಟು ತ್ಯಾಜ್ಯವನ್ನು ತಿನ್ನುತ್ತೆ. ಸೊ ಹಾಗಾಗಿ ಇದು ಕನ್ವರ್ಷನ್ ರೇಷಿಯೋ ಅಂತ ಕರಿತೀವಿ. ಸೊ ಗೊಬ್ಬರವಾಗಿ ಮಾರ್ಪಾಟು ಮಾಡ್ತಕ್ಕಂತಹ ಒಂದು ರೇಷಿಯೋ ತುಂಬ ಜಾಸ್ತಿ ಇದೆ. ಮತ್ತು ಕಡಿಮೆ ಕಾಲದಲ್ಲಿ ಕಾಂಪೋಸ್ಟ್ ಗೊಬ್ಬರವನ್ನು ನಮಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾವೆ. ಸೊ ನಂತರ ಬರ್ತಕ್ಕಂಥದ್ದು ಯಾವ ಒಂದು ವಸ್ತುಗಳನ್ನು ಎರೆಹುಳು ತಿನ್ನುತ್ತೆ ಅಂತಕ್ಕಂಥದ್ದು ಎಲ್ಲ ರೈತ ಬಾಂಧವರಿಗೆ ಇದರಲ್ಲಿ ಆಸಕ್ತಿ ಇರುತ್ತೆ. ಸೊ ಯೂಶ್ವಲಿ ಎರೆಹುಳು ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಸಾವಯವವಾಗಿರ್ತಕ್ಕಂತಹ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ತಿನ್ನುತ್ತೆ, ಆದರೆ ಅದು ಡೈರೆಕ್ಟಾಗಿ ತಿನ್ನಲ್ಲ. ಫ್ರೆಶ್ ಸಾವಯವ ಆರ್ಗ್ಯಾನಿಕ್ ಮ್ಯಾಟ್ರ್ ಏನಿರ್ತದೆ ಅದನ್ನು ಎರೆಹುಳು ಗೊಬ್ಬರಗಳು ತಿನ್ನಲ್ಲ. ಸೊ ಎರೆಹುಳು ಗೊಬ್ಬರ ತಿನ್ನಬೇಕು ಅಂತ ಹೇಳಿದ್ರೆ ಅದು ಚೆನ್ನಾಗಿ ಕಳಿತು ಮೆದುವಾಗಬೇಕು. ಸೊ ಹಾಗಾಗಿ ಈ ತ್ಯಾಜ್ಯ ವಸ್ತುಗಳಾದಂತಹ ಪ್ರಾಣಿಗಳ ಸಗಣಿ ಇರ್ಬೋದು, ಇಕ್ಕೆ ಇರ್ಬೋದು, ಕುರಿಗಳ ಇಕ್ಕೆ ಇರ್ಬೋದು, ಆಡುಗಳ ಇಕ್ಕೆ ಇರ್ಬೋದು, ಅಥವಾ ಧಾನ್ಯಗಳ ಹುಲ್ಲಿರ್ಬೋದು, ಅಥವಾ ನಾವೇನು ಬದುಗಳಲ್ಲಿ ಬೆಳೆದಿರ್ತಕ್ಕಂತಹ ಅಥವಾ ರಸ್ತೆ ಬದಿಗಳಲ್ಲಿ ಬೆಳೆದಿರ್ತಕ್ಕಂತಹ ಕಳೆಗಳಿರ್ಬೋದು. ಸೊ ಅವುಗಳನ್ನು ಹೂ ಬಿಡೋಕ್ಕಿಂತ ಮುಂಚಿತವಾಗಿ ಕಟಾವು ಮಾಡ್ಕೊಂಡು ಬಂದು ಅದನ್ನು ಕೂಡ ನಾವು ಎರೆಹುಳು ಗೊಬ್ಬರವಾಗಿ ಮಾಡ್ಕೊಳ್ಬೋದಾಗಿದೆ. ಸೊ ಅದೇ ರೀತಿ ಅಡುಗೆ ಮನೆಯ ತ್ಯಾಜ್ಯವಾಗಿರ್ಬೋದು, ಸಿಟಿ ಕಾಂಪೋಸ್ಟ್ ಆಗಿರ್ಬೋದು, ಅಥವಾ ನಾರು ಕೃಷಿಗಳ ತ್ಯಾಜ್ಯವಾಗಿರ್ಬೋದು, ತೆಂಗಿನ ಗರಿಗಳ ತ್ಯಾಜ್ಯ ಆಗಿರ್ಬೋದು, ಮೊಟ್ಟೆಗರಿಗಳ ತ್ಯಾಜ್ಯ ಆಗಿರ್ಬೋದು. ಸೊ ಇವೆಲ್ಲ ತ್ಯಾಜ್ಯಗಳನ್ನು ನಾವು ಮೊದಲು ಒಂದು ಸಂಗ್ರಹಣೆಯನ್ನು ಮಾಡಿ ಸೊ ಅದನ್ನು ಗುಡ್ಡೆಯನ್ನು ಮಾಡಿ ಸೊ ಅದಕ್ಕೆ ನಾವು 50% ಸಗಣಿಯನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಸಗಣಿ ಅಥವಾ ತಿಪ್ಪೆ ಗೊಬ್ಬರವನ್ನು ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಮಿಕ್ಸ್ ಮಾಡಿ ಒಂದು 15 ದಿನ ಬಿಟ್ಟಾಗ ಅದು ಚೆನ್ನಾಗಿ ಕೊಳೆಯುತ್ತೆ. ಸೊ ಕೊಳೆತ ನಂತರ ಅದನ್ನು ನಾವು ಗುಂಡಿಗಳಿಗೆ ಹಾಕಿ ನಂತರ ಹುಳುಗಳನ್ನು ಬಿಟ್ಟಾಗ ಅದು ಎಲ್ಲ ತ್ಯಾಜ್ಯ ವಸ್ತುಗಳನ್ನು ತಿಂತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಮೂರನೇದೇನಪ್ಪ ಅಂತ ಹೇಳಿದ್ರೆ, ಯಾವ ರೀತಿ ಒಂದು ಎರೆಹುಳು ಗೊಬ್ಬರವನ್ನು ತಯಾರು ಮಾಡಬೇಕು ಅಂತಕ್ಕಂಥದ್ದು. ಸೊ ಅದಕ್ಕೆ ತೊಟ್ಟಿ ಬೇಕಾ ಅಥವಾ ನೆಲದ ಮೇಲೆ ಮಾಡ್ಬೋದಾ ಅಂತಕ್ಕಂಥದ್ದು ರೈತ ಬಾಂಧವರಿಗೆ ಒಂದು ಪ್ರಶ್ನೆಗಳಾಗಿದೆ. ಸೊ ಇಲ್ಲಿ ನಾವು ಯೂಶ್ವಲಿ ಎರೆಹುಳು ಗೊಬ್ಬರವನ್ನು ಮಡಿ ತಯಾರಿಸಬೇಕು ಅಂತ ಹೇಳಿದ್ರೆ ಸೊ ಅದನ್ನು ಮನೆಯೊಳಗೆ ಮಾಡ್ಕೊಳ್ಬೋದು ಅಥವಾ ಹಿತ್ತಲಿನಲ್ಲಿ ಮಾಡ್ಕೊಳ್ಬೋದು. ಈ ಮನೆಯೊಳಗೆ ಅಥವಾ ಹಿತ್ತಲಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ಮನೆಯಲ್ಲಿ ತ್ಯಾಜ್ಯ ವಸ್ತುಗಳು ಸಿಗ್ತವೆ ಸೊ ಅದನ್ನು ಉಪಯೋಗ ಮಾಡಿಕೊಂಡು ನಾವು ಮನೆಯೊಳಗೆ ಅಥವಾ ಹಿತ್ತಲಲ್ಲಿ ತಯಾರು ಮಾಡ್ಕೊಳ್ಬೋದು. ಅದಕ್ಕೆ ನಮಗೆ ಜಸ್ಟ್ ಪ್ಲಾಸ್ಟಿಕ್ ಡಬ್ಬ ಆದರೆ ಸಾಕಾಗುತ್ತೆ, ಅಥವಾ ಸಿಮೆಂಟ್ ತೊಟ್ಟಿ ಆದರೆ ಸಾಕಾಗುತ್ತೆ, ಅಥವಾ ಈ ಒಂದು ಬಿದಿರಿಂದ ಮಾಡಿರ್ತಕ್ಕಂತಹ ಒಂದು ಬುಟ್ಟಿಗಳನ್ನು ಉಪಯೋಗ ಮಾಡಿಕೊಂಡು ನಾವು ಎರೆಹುಳು ಗೊಬ್ಬರವನ್ನು ಮನೆಯಲ್ಲಿ ತಯಾರಿಸ್ಕೊಳ್ಬೋದು. ಓಕೆ. ಸೊ ಇನ್ನು ನಾವು ಕಮರ್ಷಿಯಲ್ ಆಗಿ ನಾವು ಎರೆಹುಳು ಗೊಬ್ಬರವನ್ನು ತಯಾರಿಸ್ತೀವಿ ಅಂತ ಹೇಳಿದ್ರೆ ನಾವು ತೊಟ್ಟಿಗಳನ್ನು ನಿರ್ಮಾಣವನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದನ್ನು ಸಿಮೆಂಟ್ ಮುಖಾಂತರ ಮಾಡ್ಕೊಳ್ಬೋದು, ಅಥವಾ
ಕಲ್ಲುಗಳ ಚಪ್ಪಡಿಗಳನ್ನು ನೆಟ್ಟು ತೊಟ್ಟಿಗಳನ್ನು ಮಾಡ್ಕೊಳ್ಬೋದು, ಅಥವಾ ಬಿದಿರುಗಳನ್ನು ಹಾಕೊಂಡು ತೊಟ್ಟಿಗಳನ್ನು ಮಾಡ್ಕೊಳ್ಬೋದು. ಸೊ ಯೂಶ್ವಲಿ ತೊಟ್ಟಿಯ ಉದ್ದ, ಅಗಲ ಮತ್ತು ಎತ್ತರ ಅದು ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಅದನ್ನು ನಿರ್ವಹಣೆಯನ್ನು ಮಾಡ್ಬೋದು. ಸೊ ಉದಾಹರಣೆಗೆ ನಾವು 8 ಅಡಿ ಉದ್ದ, 3 ಅಡಿ ಅಗಲ ಮತ್ತು 2 ಅಡಿ ಉದ್ದದ ತೊಟ್ಟಿಗಳನ್ನು ಮಾಡಿಕೊಂಡಾಗ ನಮಗೆ ಕೆಲಸ ಕಾರ್ಯ ನಿರ್ವಹಣೆ ಮಾಡ್ತಕ್ಕಂಥದ್ದು ತುಂಬ ಉತ್ತಮವಾಗುತ್ತೆ, ಖರ್ಚು ಕೂಡ ಕಡಿಮೆ ಆಗುತ್ತೆ. ಸೊ ಈ ತೊಟ್ಟಿಯನ್ನು ಮಾಡಿದ ನಂತರ ಸೊ ಯೂಶ್ವಲಿ ಎರೆಹುಳು ಗೊಬ್ಬರಗಳು ಏನು ನೆರಳಿನಲ್ಲಿ ತುಂಬ ಚೆನ್ನಾಗಿ ಒಂದು ಕಾರ್ಯಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದನ್ನು ಗಮನಿಸಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ಮೇಲ್ಗಡೆ ಚಪ್ಪರವನ್ನು ಹಾಕ್ತಕ್ಕಂಥದ್ದು ಅಥವಾ ನೆರಳನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಬೋದು. ಸೊ ಚಪ್ಪರವನ್ನು ಹಾಕಬೇಕು ಅಂತ ಹೇಳಿದ್ರೆ ಸೊ ನಮಗೆ ಏನು ಸಫಿಸ್ಟಿಕೇಟೆಡ್ ಚಪ್ಪರ ಬೇಕು ಅಂತೇನಿಲ್ಲ. ಸೊ ತೆಂಗಿನ ಗರಿಯ ಚಪ್ಪರ ಆಗಿರ್ಬೋದು, ಅಥವಾ ಯಾವುದೇ ಒಂದು ಸೊಪ್ಪಿನ ಚಪ್ಪರ ಆಗಿರ್ಬೋದು, ಅಥವಾ ಏನೂ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಸೊ ಏನು ನಮಗೆ ಕಾಡು ಸಾಸಿವೆ ಈ ಮರಗಳಿದ್ದಾವೆ, ಸೊ ಮರಗಳನ್ನು ಬೆಳೆದು ಅದರ ನೆರಳಿನಲ್ಲೂ ಕೂಡ ಈ ಒಂದು ಎರೆಹುಳು ಗೊಬ್ಬರ ತಯಾರಿಕೆಯನ್ನು ಮಾಡ್ಕೊಳ್ಬೋದಾಗಿದೆ. ಸೊ ಅದೇ ರೀತಿ ನಂತರ ತೊಟ್ಟಿಯನ್ನು ಮಾಡಿದ ನಂತರ ಸೊ ಯಾವ ರೀತಿ ಈ ಒಂದು ತ್ಯಾಜ್ಯ ವಸ್ತುಗಳನ್ನು ತೊಟ್ಟಿಗೆ ಸೇರಿಸಬೇಕು ಅಂತಕ್ಕಂಥದ್ದು ರೈತ ಬಾಂಧವರಲ್ಲಿ ಪ್ರಶ್ನೆ. ಇಲ್ಲಿ 2 ವಿಧವಾಗಿ ನಾವು ತ್ಯಾಜ್ಯ ವಸ್ತುಗಳನ್ನು ತೊಟ್ಟಿಗೆ ಸೇರಿಸ್ಬೋದು. ಸೊ ಮೊದಲನೇದು ನೇರವಾಗಿ ತೊಟ್ಟಿಗೆ ತ್ಯಾಜ್ಯ ವಸ್ತುಗಳನ್ನು ಹಾಕ್ತಕ್ಕಂಥದ್ದು. ಸೊ ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನೇರವಾಗಿ ತ್ಯಾಜ್ಯ ವಸ್ತುಗಳನ್ನು ಹಾಕಬೇಕಾದ್ರೆ ಸೊ ಮೊದಲು ತೊಟ್ಟಿಯ ಕೆಳಭಾಗಕ್ಕೆ ತುಂಬ ನಿಧಾನವಾಗಿ ಕೊಳಿತಕ್ಕಂತಹ ವಸ್ತುಗಳನ್ನು ಹಾಕಬೇಕಾಗುತ್ತೆ. ಸೊ ಉದಾಹರಣೆಗೆ ತೆಂಗಿನ ಗರಿ ಆಗಿರ್ಬೋದು, ತೆಂಗಿನ ಮೊಟ್ಟೆ ಆಗಿರ್ಬೋದು. ಸೊ ಅದೇ ರೀತಿ ತುಂಬ ನಿಧಾನವಾಗಿ ಕಳಿತಕ್ಕಂತಹ ಒಂದು ತ್ಯಾಜ್ಯ ವಸ್ತುಗಳನ್ನು ಸೊ ನಾವು ಕೆಳಗಿನ ಒಂದು ತೊಟ್ಟಿಯ ತಳಭಾಗಕ್ಕೆ ಹಾಕ್ತೀವಿ. ಸೊ ಅದರ ಮೇಲೆ ಒಂದು ಲೇಯರು ಸಗಣಿ ಬಗಡವನ್ನು ಹಾಕಬೇಕಾಗತ್ತೆ. ಸೊ ನಂತರ ಸ್ವಲ್ಪ ಬೇಗ ಕೊಳಿತಕ್ಕಂತಹ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಹಾಕ್ತೀವಿ. ಸೊ ಅದಾದ ನಂತರ ಮತ್ತೆ ಸಗಣಿ ಬಗಡ ಅಥವಾ ತಿಪ್ಪೆ ಗೊಬ್ಬರವನ್ನು ಹಾಕಬೇಕಾಗುತ್ತೆ. ಸೊ ಮತ್ತೆ ಅತಿ ಬೇಗ ಕೊಳಿತಕ್ಕಂತಹ ಕಳೆಗಳಿರ್ಬೋದು, ಹಸಿರೆಲೆ ಗೊಬ್ಬರಗಳಿರ್ಬೋದು, ಇವುಗಳನ್ನು ಹಾಕ್ತೀವಿ. ಮತ್ತು ಅದ್ರ ಮೇಲೆ ಸಗಣಿ ಅಥವಾ ತಿಪ್ಪೆ ಗೊಬ್ಬರವನ್ನು ಹಾಕ್ತೀವಿ. ಸೊ ಅದ್ರ ಮೇಲೆ ಎಲೆಗಳು, ಅರಣ್ಯ ತ್ಯಾಜ್ಯಗಳು ಇವುಗಳನ್ನು ಹಾಕ್ತೀವಿ. ಮತ್ತೆ ಅದ್ರ ಮೇಲೆ ಸಗಣಿ ಅಥವಾ ತಿಪ್ಪೆ ಗೊಬ್ಬರವನ್ನು ಹಾಕಿ ಸೊ ಮೇಲುಗಡೆ ಒಣ ಹುಲ್ಲನ್ನು ಹಾಕಿ ತೊಟ್ಟಿಯನ್ನು ಮುಚ್ಚುತ್ತೀವಿ. ಸೊ ಮುಚ್ಚಿ ಸೊ ಅದಕ್ಕೆ ಏನು ನಿರಂತರವಾಗಿ ನೀರನ್ನು ಕೊಡ್ತಾ ಇರಬೇಕಾಗತ್ತೆ. ಸೊ ಯೂಶ್ವಲಿ ಎರೆಹುಳ ತಯಾರಿಕೆಯಲ್ಲಿ 60% ನೀರಿನ ಮಟ್ಟವನ್ನು ನಾವು ಮೇಂಟೈನ್ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಹಾಗಾಗಿ ನಾವು ರೆಗ್ಯುಲರಾಗಿ ನೀರನ್ನು ಕೊಡ್ತಾ ಇರಬೇಕಾಗತ್ತೆ. ಇದಾದ ಒಂದು 15 ದಿನದ ನಂತರ ಸೊ ಅದನ್ನು ಟರ್ನ್ ಮಾಡಿ, ಒಂದ್ಸರಿ ಟರ್ನ್ ಮಾಡಿ ಸೊ ನಂತರ 30 ದಿನದಲ್ಲಿ ನಾವು ಪ್ರತಿ ತೊಟ್ಟಿಗೆ 1 kg ಅಂತೆ ಎರೆಹುಳುಗಳನ್ನು ಬಿಡಬೇಕಾಗುತ್ತೆ. ಸೊ ಬಿಟ್ಟ ನಂತರ ಯೂಶ್ವಲಿ ಎರೆಹುಳುವನ್ನು ತುಂಬ ತಳಭಾಗಕ್ಕೆ ಬಿಡಬೇಕು ಅಂತಕ್ಕಂಥದ್ದು ಏನಿಲ್ಲ. ಸೊ ಮೇಲ್ಭಾಗದ ಒಂದು ಲೇಯರ್ಗೆ ನಾವು ಎರೆಹುಳುಗಳನ್ನು ಬಿಟ್ಟಾಗ ಎರೆಹುಳುಗಳು ಸೊ ಈ ಒಂದು ತ್ಯಾಜ್ಯಗಳನ್ನು ತಿಂದು ಅದು ಕೆಳಭಾಗಕ್ಕೆ ನಿಧಾನವಾಗಿ ಹೋಗುತ್ತೆ. ಸೊ ಈ ಒಂದು ಪ್ರೋಸೆಸ್ಸಲ್ಲಿ ನಮಗೇನಾಗುತ್ತೆ, ಸುಮಾರು 90ರಿಂದ 95 ದಿನದಲ್ಲಿ ಒಂದು ತೊಟ್ಟಿಯಿಂದ ನಾವು ಎರೆಹುಳು ಗೊಬ್ಬರಗಳನ್ನು ತೆಗೆದುಕೊಳ್ಬೋದಾಗಿದೆ. ಆದರೆ ನಾವು ವೈಜ್ಞಾನಿಕವಾಗಿ ಕಮರ್ಷಿಯಲ್ ಆಗಿ ಎರೆಹುಳು ಗೊಬ್ಬರವನ್ನು ಉತ್ಪಾದನೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಸೊ ನಾವೇನು ಮಾಡಬೇಕು, ಎಲ್ಲ ತ್ಯಾಜ್ಯಗಳನ್ನು ಹೊರಗಡೆ ಒಂದು ಗುಡ್ಡೆಯನ್ನು ಮಾಡಿ ಸೊ ಅದಕ್ಕೆ 50% ಸಗಣಿಯನ್ನು ಮಿಶ್ರಣವನ್ನು ಮಾಡಿ ಹೊರಗಡೆ 15 ದಿನ ಕೊಳಿಸ್ಬೇಕು. ಸೊ ಕೊಳೆಸದ ನಂತರ ಅದನ್ನು ತೊಟ್ಟಿಗೆ ತುಂಬಿ, ಎಲ್ಲ ಒಂದು ಕಳಿತಂತಹ ಕೊಟ್ಟಿಗೆ ಗೊಬ್ಬರವನ್ನು ತೊಟ್ಟಿಗೆ ತುಂಬಿ ಪ್ರತಿ ತೊಟ್ಟಿಗೆ 1 kg ಎರೆಹುಳು ಗೊಬ್ಬರಗಳನ್ನು ಬಿಟ್ಟಾಗ ನಮಗೇನಾಗುತ್ತೆ, 45ರಿಂದ 50 ದಿನದಲ್ಲಿ ನಮಗೆ ಎರೆಹುಳು ಗೊಬ್ಬರ ತಯಾರಾಗುತ್ತೆ. ಹಾಗಾಗಿ ಕಮರ್ಷಿಯಲ್ ಯಾರು ಮಾಡ್ತಾರೆ ಸೊ ಅಂಥವರು ಏನು ಮಾಡಬೇಕು, ಹೊರಗಡೆ ಕೊಳಿಸ್ತಾ ಇರಬೇಕು, ಸೈಮಲ್ಟೇನಿಯಸ್ಗೆ ಹೊರಗಡೆ ಕೊಳಿಸ್ತಾ ಇರಬೇಕು. ಸೊ 15 ದಿನ ಆದ ನಂತರ ಕೊಳೆತ ನಂತರದ್ದು ತೊಟ್ಟಿಗೆ ತುಂಬಬೇಕು. ತೊಟ್ಟಿಗೆ ತುಂಬಿದ ನಂತರ ಎರೆಹುಳುಗಳನ್ನ ಬಿಡಬೇಕು. ಮತ್ತು 50 ದಿನದಲ್ಲಿ ನಮಗೆ ಏನು ಎರೆಹುಳು ಗೊಬ್ಬರ ತಯಾರಾಗುತ್ತೆ. ಸೊ ಅದನ್ನು ಸೀವ್ ಮಾಡಬೇಕು. ಸೊ ಸೀವ್ ಮಾಡಿ ಸೊ ತದನಂತರ ಅಲ್ಲಿ ಬಂದಂಥ ಹುಳುಗಳನ್ನು ಬೇರೆ ತೊಟ್ಟಿಗೆ ವರ್ಗಾವಣೆಯನ್ನು ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ನಾವು ಅತಿ ಹೆಚ್ಚಿನ ಲಾಭವನ್ನು ಈ ಒಂದು ಎರೆಹುಳು ಗೊಬ್ಬರದಲ್ಲಿ ಬಳಸ್ಕೊಳ್ಬೋದಾಗಿದೆ. ಸೊ ಅದೇ ರೀತಿ ಎರೆಹುಳು ಗೊಬ್ಬರದ ಒಂದು ಉಪಯೋಗ ಏನು, ಈಗ ಕಾಂಪೋಸ್ಟ್ ಮತ್ತು ಎರೆಹುಳು ಗೊಬ್ಬರಕ್ಕೆ ಹೋಲಿಸ್ಕೊಂಡಾಗ ಸೊ ಏನಾದರೂ ವ್ಯತ್ಯಾಸ ಇದೆಯಾ ಅಂತಕ್ಕಂಥದ್ದನ್ನು ನೋಡಿದಾಗ ಸೊ ಯೂಶ್ವಲಿ ಕಾಂಪೋಸ್ಟ್ ಏನಪ್ಪ ಅಂತ ಹೇಳಿದ್ರೆ ತ್ಯಾಜ್ಯಗಳನ್ನು ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಗಳಿಂದ ಕೊಳೆಸಿ ಬಂದಂತಹ ಒಂದು ಉತ್ಪನ್ನ. ಸೊ ಅದನ್ನು ಭೂಮಿಗೆ ಹಾಕಿದ ನಂತರವೂ ಕೂಡ ಅದು ಕಳೆಯುವಿಕೆ ಮುಂದುವರಿತಾ ಇರುತ್ತೆ. ಸೊ ಹಾಗಾಗಿ ಯೂಶ್ವಲಿ ಕಾಂಪೋಸ್ಟು ಅಥವಾ FIM ಅಂತ ಏನು ಕರಿತೀವಿ, ಕೊಟ್ಟಿಗೆ ಗೊಬ್ಬರ, ಸೊ ಅದನ್ನು 15 ದಿನ ಮುಂಚಿತವಾಗಿ ಬೆಳೆಗಳಿಗೆ ಕೊಡಬೇಕು ಅಂತ ಹೇಳ್ತೀವಿ. ಸೊ ಇಲ್ಲಾಂದ್ರೆ ಏನಾಗುತ್ತೆ, ಬಿತ್ತನೆ ಮಾಡ್ತಕ್ಕಂಥ ಸಮಯದಲ್ಲಿ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟಾಗ ಮೊಳಕೆ ಹೊಡೆಯುವಿಕೆ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಅದು ಕೊಳಿತಾ ಇರೋದ್ರಿಂದ ಅಲ್ಲಿ ಸಾಕಷ್ಟು ಶಾಖ ಮತ್ತು ಆಮ್ಲಗಳು ಉತ್ಪಾದನೆ ಆಗುತ್ತೆ. ಆದರೆ ಇಲ್ಲಿ ಎರೆಹುಳು ಗೊಬ್ಬರ ಏನಪ್ಪ ಅಂತ ಹೇಳಿದ್ರೆ ಅದು ಎರೆಹುಳುಗಳು ತ್ಯಾಜ್ಯ ವಸ್ತುಗಳನ್ನು ತಿಂದು ಜೀರ್ಣವನ್ನು ಮಾಡಿಕೊಂಡು ಸೊ ನಂತರ ಇಕ್ಕಿಯ ರೂಪದಲ್ಲಿ ಎರೆಗೊಬ್ಬರವನ್ನು ಹೊರಗಡೆ ಕೊಡ್ತವೆ. ಅಂದರೆ ಅದು ಆಲ್ರೆಡಿ ಜೀರ್ಣವಾಗಿರುತ್ತೆ, ಪೂರ್ತಿ ಏನು ಡಿಕಂಪೋಸಿಷನ್ ಇರ್ತದೆ ಎಲ್ಲವೂ ಕೂಡ ಒಂದು ಎರೆಹುಳದ ದೇಹದಲ್ಲಿ ಮುಗಿದಿರುತ್ತೆ. ಸೊ ಮತ್ತು ಎರೆಹುಳ ದೇಹದಲ್ಲಿ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳಿರ್ತವೆ. ಸೊ ಆ ಸೂಕ್ಷ್ಮಾಣುಜೀವಿಗಳು
ಆ ಒಂದು ಎರೆ ಇಕ್ಕೆಯಲ್ಲೂ ಕೂಡ ಇರುತ್ತೆ. ಸೊ ಹಾಗಾಗಿ ಏನು ಎರೆಹುಳು ಗೊಬ್ಬರ ಈ ಒಂದು ನಮ್ಮ ಒಂದು ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರಕ್ಕೆ ಹೋಲಿಸ್ಕೊಂಡಾಗ ಅತ್ಯುತ್ತಮವಾದಂತಹ ಒಂದು ಪೋಷಕಾಂಶಗಳನ್ನು ಮತ್ತು ಸೂಕ್ಷ್ಮಾಣುಜೀವಿಗಳನ್ನು ಹೊಂದಿರತಕ್ಕಂತಹ ಒಂದು ಗೊಬ್ಬರ. ಸೊ ಯೂಶ್ವಲಿ ನಮ್ಮಲ್ಲಿ ಏನು ಎರೆಹುಳು ಗೊಬ್ಬರವನ್ನು ತಯಾರಿಕೆಯನ್ನು ಮಾಡಿದಾಗ ಸಾವಯವ ಇಂಗಾಲದ ಅಂಶ ಎರೆಹುಳದಲ್ಲಿ ಸುಮಾರು 9-18% ಸಾವಯವ ಇಂಗಾಲದ ಅಂಶ ಇರುತ್ತೆ. ಸೊ ಮತ್ತು ಸಾರಜನಕದ ಅಂಶ 2.5% ಇರುತ್ತೆ. ಅದೇ ನಾವು ಕಾಂಪೋಸ್ಟ್ಗೆ ಹೋದಾಗ ಕೇವಲ 0.5% ಇರುತ್ತೆ. ಸೊ ಇಲ್ಲಿ 3-4 ಪಟ್ಟು ಅಧಿಕವಾದಂತಹ ಸಾರಜನಕ ಇರ್ತದೆ. ಸೊ ಅದೇ ರೀತಿ ಇದು ರಂಜಕದ ಪ್ರಮಾಣ 0.3% ಇರುತ್ತೆ ಮತ್ತು ಪೊಟ್ಯಾಸ್ ಪ್ರಮಾಣ 0.5-0.6% ಇರುತ್ತೆ. ಸೊ ಅದಲ್ಲದೆ ಭಾಳಷ್ಟು ಸೂಕ್ಷ್ಮ ಪೋಷಕಾಂಶಗಳಿರ್ತವೆ. ತಾಮ್ರ ಆಗಿರ್ಬೋದು, ಕಾಪರು, ಕಬ್ಬಿಣ, ಸತು, ಇವೆಲ್ಲವೂ ಸೂಕ್ಷ್ಮ ಪೋಷಕಾಂಶಗಳು ಕೂಡ ಈ ಒಂದು ಎರೆಹುಳು ಗೊಬ್ಬರದಲ್ಲಿ ಇರುತ್ತೆ. ಸೊ ಹಾಗಾಗಿ ಆ ಒಂದು ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರಕ್ಕೆ ಹೋಲಿಸ್ಕೊಂಡಾಗ ಪೋಷಕಾಂಶಗಳ ಪ್ರಮಾಣ ತುಂಬ ಜಾಸ್ತಿ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ವರ್ಮಿ ವಾಶ್ ಅಂತೇಳಿ ತುಂಬ ಮಾಡ್ತಾ ಇದ್ದಾರೆ. ಸೊ ಎರೆಜಲ ಅಂತಕ್ಕಂಥದ್ದು. ಸೊ ಎರೆಜಲ ಅಂತೇಳಿ ಏನಪ್ಪ ಅಂತ ಹೇಳಿದ್ರೆ, ಸೊ ಯೂಶ್ವಲಿ ಏನಾಗುತ್ತೆ, ನಾವು ಎರೆಹುಳುಗಳನ್ನು ನೋಡಿದಾಗ ಅದ್ರ ಮೇಲೆ ಒಂದು ಲೋಳೆಯ ಆಕಾರದ ಒಂದು ರಸ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಅದರಲ್ಲಿ ಸಸ್ಯ ಪ್ರಚೋದಕಗಳು ತುಂಬ ಜಾಸ್ತಿ ಇರ್ತವೆ. ಸೊ ಅದನ್ನು ನಾವು ಬೆಳೆಗಳಿಗೆ ಸಿಂಪರಣೆಯನ್ನು ಮಾಡಿದಾಗ ಸೊ ಅದು ಪ್ರಚೋದನೆಯನ್ನು ಹೊಂದಿ ಅಧಿಕ ಬೆಳವಣಿಗೆ ಹೊಂದತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಸೊ ಇದನ್ನು ಎರೆಜಲವನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಯೂಶ್ವಲಿ 1 kg ಹುಳುವನ್ನು ತೆಗೆದುಕೊಳ್ತಾರೆ. ಸೊ 1 kg ಹುಳುವನ್ನು ತೆಗೆದುಕೊಂಡು ಅದನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಚೆನ್ನಾಗಿ ತೊಳೆದು, ಸೊ ಆ ನೀರು ಏನು ಬರುತ್ತೆ ಅದನ್ನು ಸೋಸಿ ಅದನ್ನು ಎರೆಜಲ ಅಂತೇಳಿ ಮಾರಾಟವನ್ನು ಮಾಡ್ತಾರೆ. ಸೊ ಅದನ್ನು ಬೆಳೆಗಳ ಮೇಲೆ ಸಿಂಪರಣೆಯನ್ನು ಮಾಡಿದಾಗ ಅದು ಗ್ರೌತ್ ಹಾರ್ಮೋನ್ಸ್ ಅಥವಾ ಸಸ್ಯ ಪ್ರಚೋದಕಗಳು ಏನು ಕೆಲಸವನ್ನು ಮಾಡ್ತವೆ, ಸೊ ಆ ಒಂದು ಕೆಲಸವನ್ನು ಮಾಡುತ್ತೆ. ಸೊ ಅದನ್ನು ಎರೆಜಲವಾಗಿ ನಾವು ಉಪಯೋಗವನ್ನು ಮಾಡಿಕೊಳ್ಬೋದಾಗಿದೆ. ನೇರವಾಗಿ ಸಿಂಪರಣೆ ಮಾಡ್ಬೋದಾ ಅಥವಾ ನೇರವಾಗಿ ಸಿಂಪರಣೆ 100 ml 10 ml ಆ ಥರ ಏನಾದ್ರು ಹಾಕೊಂಡು? ಇಲ್ಲ, ನೇರವಾಗಿ ಸಿಂಪರಣೆಯನ್ನು ಮಾಡ್ಬೋದು ಸರ್. ನೇರವಾಗಿ ಸಿಂಪರಣೆಯನ್ನು ಮಾಡಿದಾಗ ನಮಗೆ ಅಧಿಕವಾದಂತಹ ಒಂದು 1 kg ಹುಳನ ಎಷ್ಟು ಲೀಟರ್ ನೀರಿನಲ್ಲಿ? ನಾವು ಒಂದು 3 ಲೀಟರ್ ಅಥವಾ 4 ಲೀಟರ್ ನೀರಿನಲ್ಲಿ ಚೆನ್ನಾಗಿ ತೊಳೆದು, ಸೊ ನಂತರ ಅದನ್ನು ಸಿಂಪರಣೆ ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆದಾಗ ಏನಾಗುತ್ತೆ, ಎಲ್ಲವೂ ಕೂಡ ಬರುತ್ತೆ ಸರ್. ಇದಿಷ್ಟು ಎರೆಹುಳು ಗೊಬ್ಬರದ ಬಗ್ಗೆ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ, ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನಲ್ ಅಲ್ಲೂ ಲಭ್ಯ. ಕೇಳಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಸೊ ಇನ್ನು ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯದಲ್ಲಿ ತುಂಬ ಅತ್ಯುತ್ತಮವಾಗಿ ಈ ಒಂದು ಎರೆಹುಳು ಗೊಬ್ಬರ ತಯಾರಿಕಾ ಘಟಕವನ್ನು ನಾವು ಸ್ಥಾಪಿಸಿದ್ದೀವಿ ಸರ್. ಸೊ ಪ್ರತಿ ವರ್ಷ ನಮಗೆ ಸುಮಾರು 20-22 ಲಕ್ಷದವರೆಗೆ ಒಂದು ಆದಾಯ ಬರ್ತಿದೆ ಎರೆಹುಳು ಗೊಬ್ಬರದಲ್ಲಿ. ಸೊ ನಮ್ಮಲ್ಲಿ ಏನು ಎರೆಹುಳು ಗೊಬ್ಬರವನ್ನು ತಯಾರಿಸಿದ್ದೀವಿ, ಪ್ರತಿ ಕೆಜಿಗೆ 8 ರೂಪಾಯಿನಂತೆ ನಾವು ಮಾರಾಟವನ್ನು ಮಾಡ್ತಾಯಿದ್ದೀವಿ. 25 kg ಬ್ಯಾಗನ್ನು ಮಾಡ್ತಾಯಿದ್ದೀವಿ. ರೈತ ಬಾಂಧವರು ಬಂದವರಿಗೆ ಅಥವಾ ನಮ್ಮ ಒಂದು GKVKನಲ್ಲಿ ಆ ಒಂದು ಮಾರಾಟವನ್ನು ಮಾಡ್ತಾಯಿದ್ದೀವಿ. ಸೊ ಅದ್ರ ಜೊತೆಗೆ ಎರೆಹುಳುಗಳನ್ನು ಕೂಡ ನಾವು ಪ್ರತಿ ಕೆಜಿಗೆ 600 ರೂಪಾಯಿನಂತೆ ನಾವು ಎರೆಹುಳುಗಳನ್ನು ಕೂಡ ಮಾರಾಟ ಮಾಡ್ತಾಯಿದ್ದೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಸಿಟಿಗಳಲ್ಲಿ ಈ ಒಂದು ಎರೆಹುಳು ಗೊಬ್ಬರಕ್ಕೆ ಬೇಡಿಕೆ ತುಂಬ ಜಾಸ್ತಿ ಇದೆ. ಸೊ ಸಿಟಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು 25 kg ಬ್ಯಾಗನ್ನು ಮಾಡಿದಾಗ ಅವರು ತೆಗೆದುಕೊಳ್ತಕ್ಕಂಥದ್ದು ತುಂಬ ಕಷ್ಟ. ಸೊ ಅವ್ರಿಗೆ ಬರೀ 5 kg 10 kg ಅಷ್ಟೇ ಬೇಕಾಗುತ್ತೆ ಗಾರ್ಡನ್ಗೆ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ನಾವೇನು ಮಾಡ್ತಾಯಿದ್ದೀವಿ, 5 kg 10 kg ಬ್ಯಾಗನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಸೊ ನಮ್ಮ ಒಂದು ಏನು GKVK ಬೆಂಗಳೂರಿನಲ್ಲಿ ತುಂಬ ಅತಿ ಹೆಚ್ಚು ಸೇಲ್ ಆಗ್ತಾ ಇರ್ತಕ್ಕಂಥದ್ದು 5 kg ಮತ್ತು 10 kg ಬ್ಯಾಗು. ಸೊ ಸಿಟಿಗಳಲ್ಲಿರೋದ್ರಿಂದ ಸಿಟಿಲಿರ್ತಕ್ಕಂಥ ಗಾರ್ಡನರ್ಸು ಎಲ್ಲ ಅದನ್ನು ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಎರೆಹುಳು ಗೊಬ್ಬರವನ್ನು ಪ್ರತಿಯೊಂದು ಬೆಳೆಗೂ ಹಾಕ್ಬೋದು. ಸೊ ನಾವು ಆವಾಗಲೇ ಹೇಳಿದಾಗ ಸಾವಯವ ಕೃಷಿಯಲ್ಲಿ ನಾವು ಮೇಲು ಗೊಬ್ಬರವಾಗಿ ಹಾಕೋದಕ್ಕೆ ಯಾವುದೇ ಗೊಬ್ಬರಗಳಿಲ್ಲ. ಸೊ ಎರೆಹುಳು ಗೊಬ್ಬರವನ್ನು ನಾವು ಮೇಲು ಗೊಬ್ಬರವಾಗಿ ಸಾವಯವ ಕೃಷಿಯಲ್ಲಿ
ಉಪಯೋಗವನ್ನು ಮಾಡ್ಬೋದಾಗಿದೆ. ಹಾಗಾಗಿ ಪ್ರತಿ ಎಕರೆಗೆ ಯೂಶುವಲಿ ನಮ್ಮ ಆಹಾರ ಬೆಳೆಗಳಿಗಾದರೆ ಪ್ರತಿ ಎಕರೆಗೆ 2-3 ಟನ್ನಷ್ಟು ನಾವು ಈ ಒಂದು ಎರೆಹುಳು ಗೊಬ್ಬರವನ್ನು ಹಾಕಿದಾಗ ಅಧಿಕ ಇಳುವರಿಯನ್ನು ಪಡ್ಕೊಳ್ಬೋದು. ಅದೇ ರೀತಿ ತೋಟಗಾರಿಕಾ ಬೆಳೆಗಳಾದಂತಹ ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಮಾವು, ಸಪೋಟ ಮತ್ತು ಸೀಬೆ, ಇಂಥ ಒಂದು ಮರಗಳಿಗೆ ಪ್ರತಿ ಮರಕ್ಕೆ ಸುಮಾರು 1-2 kg ನಾವು ಎರೆಹುಳು ಗೊಬ್ಬರವನ್ನು ಕೊಟ್ಟಾಗ ಅವುಗಳ ಒಂದು ಬೆಳವಣಿಗೆ ಜಾಸ್ತಿ ಆಗಿರ್ತಕ್ಕಂಥದ್ದು ಮತ್ತು ಇಳುವರಿ ಜಾಸ್ತಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ರೈತ ಬಾಂಧವರಿಗೆ ಒಂದು ಅನುಕೂಲ ಆಗಲಿ ಅಂತೇಳಿ ನಾವು ಒಂದು ಪದ್ಧತಿ ಪ್ರಾತ್ಯಕ್ಷಿಕೆಯನ್ನು ಎರೆಹುಳು ಗೊಬ್ಬರದಲ್ಲಿ ಮಾಡ್ತೀವಿ. ಅದನ್ನು ಕೂಡ ರೈತ ಬಾಂಧವರು ಬಂದು ನೋಡ್ಬೋದು. ಅಥವಾ ಮಾಹಿತಿ ಬೇಕು ಅಂತ ಹೇಳಿದ್ರೆ ವರ್ಷದ ಯಾವತ್ತಾದರೂ ಬಂದು ಯಾವಾಗಲಾದರೂ ಕೂಡ ನಮ್ಮನ್ನು ಭೇಟಿ ಮಾಡಿದ್ರೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಮತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಒಂದು ಚಟುವಟಿಕೆಗಳನ್ನು ರೈತ ಬಾಂಧವರು ಬಂದು ಅವರು ಸ್ವಂತ ನೋಡಿ ಯಾವ ರೀತಿ ನಾವು ಎರೆಹುಳು ತಯಾರಿಕೆಯನ್ನು ಮಾಡ್ತಾಯಿದ್ದೀವಿ ಅದನ್ನು ಮನಗಂಡು ಅವರು ಕೂಡ ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿಕೊಳ್ಬೋದಾಗಿದೆ ಸರ್. ಡಾಕ್ಟರ್ ತಿಮ್ಮೇಗೌಡ್ರೆ, ಎರೆಹುಳುವಿನ ಜೀವನ ಚಕ್ರ 80 ದಿವಸ ಅಂತ ಹೇಳಿದ್ರಿ ಅಲ್ವಾ? ಈ 3 ವರ್ಷ ಬದುಕುವಂಥದ್ದು ಬಹಳ ಅಪರೂಪ ಅಂತ ಅನ್ಸುತ್ತೆ. ಹೌದು ಸರ್. ಹೌದಾ? ಈಗ ಎರೆ ಗೊಬ್ಬರದಲ್ಲೇ ಎರೆಹುಳುಗಳ ಜೀವನ ಮುಗಿದೋಯ್ತು ಅಂತಾದರೆ ಆ ಹುಳುಗಳು ಏನು ಸತ್ತೋಗಿರ್ತಾವಲ್ಲ ಅವು ಕೂಡ ಗೊಬ್ಬರವಾಗಿ ಪರಿವರ್ತನೆ ಆಗ್ತವ? ಹೌದು ಸರ್. ಅದೇನಾಗುತ್ತೆ, ನಾವು ಎರೆಹುಳು ಗೊಬ್ಬರ ಎಲ್ಲ ತಯಾರಿಕೆಯನ್ನು ಮಾಡಿದ ನಂತರ ನಾವು ಫೈನಲ್ಲಾಗಿ ಎರೆ ಗೊಬ್ಬರವನ್ನು ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಸೀವ್ ಮಾಡ್ತೀವಿ ಅಥವಾ ಒಂದ್ರಿ ಆಡೋದು ಅಂತ ಹೇಳ್ತೀವಿ. ಒಂದ್ರಿ ಆಡಿದಾಗ ಏನಾಗುತ್ತೆ, ಅದು ಎರೆಹುಳುಗಳು ಏನೂ ಇಲ್ಲ. ಯೂಶ್ವಲಿ ನಾವು ಎಲ್ಲ ಒಂದು 50 ದಿನ ಆದಮೇಲೆ ತೊಟ್ಟಿಯಿಂದ ಗೊಬ್ಬರವನ್ನು ತೆಗಿತೀವಿ. ಗೊಬ್ಬರವನ್ನು ತೆಗೆದುಕೊಂಡು ಒಂದು ಗುಡ್ಡೆಯನ್ನು ಮಾಡ್ತೀವಿ. ಗುಡ್ಡೆಯನ್ನು ಮಾಡಿದಾಗ ಏನಾಗುತ್ತೆ, ಎಲ್ಲ ಎರೆಹುಳುಗಳು ತಳಭಾಗಕ್ಕೆ ಬಂದು ಸೇರಿಕೊಳ್ತವೆ. ನಂತರ ಅದನ್ನು ಮೇಲ್ಭಾಗದಿಂದ ನಾವು ಎರೆ ಗೊಬ್ಬರವನ್ನು ತೆಗೆದುಕೊಂಡು ಒಂದ್ರಿಯನ್ನು ಆಡಿ ನಾವು ನಂತರ ಅದನ್ನು ಪ್ಯಾಕ್ ಮಾಡಿ ಮಾರಾಟವನ್ನು ಮಾಡ್ತೀವಿ. ಅಲ್ಲಿ ಒಂದ್ರಿ ಆಡಿದಾಗ ಕೆಲವಷ್ಟು ಕೋಸಗಳು ಉಳ್ಕೊಳ್ತವೆ, ಬೀಜ ಒಂದು ಮೊಟ್ಟೆಗಳು ಏನಿರ್ತವೆ ಮೊಟ್ಟೆಗಳು ಉಳ್ಕೊಳ್ತವೆ, ಸಣ್ಣ ಸಣ್ಣ ಮರಿಗಳು ಆ ಒಂದ್ರಿಯಲ್ಲಿ ಬರ್ತವೆ. ಮತ್ತು ಕೆಳಗಡೆ ತಳಭಾಗದಲ್ಲಿರ್ತಕ್ಕಂಥ ಎರೆಹುಳ ಇವೆಲ್ಲವನ್ನು ಏನು ಮಾಡ್ತೀವಿ, ಮತ್ತು ನಂತರದ ಇನ್ನೊಂದು ತೊಟ್ಟಿಗೆ ಈ ರೀತಿ ರೀಪ್ಲೇಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹುಳುಗಳು ಸಾಯ್ತವೆ, ಅದು ಕೂಡ ಗೊಬ್ಬರ ಆಗುತ್ತೆ. ಬಟ್ ಒಂದು ಸರಿ ನಾವು ಏನು ಪ್ರಾರಂಭದಲ್ಲಿ ಎರೆಹುಳು ಗೊಬ್ಬರವನ್ನು ಶುರು ಮಾಡಿದಾಗ ಜಸ್ಟ್ 1-2 kg ಸಾಕು ನಮಗೆ. ಅದರಿಂದ ನಾವು ಪೂರ್ತಿ ಮಲ್ಟಿಪ್ಲಿಕೇಶನನ್ನು ಮಾಡಿಕೊಂಡು ಹಾಕ್ಕೊಂಡು ಹೋಗ್ಬೋದಾಗಿದೆ ಸರ್. ಸಾಮಾನ್ಯವಾಗಿ ಒಂದು ಸಗಣಿ ಉಂಡೆನ ಇಟ್ಬಿಡಿ, ಎಲ್ಲ ಎರೆಹುಳುಗಳು ಅದರೊಳಗಡೆ ಬಂದು ಸೇರ್ಕತ್ತವೆ. ಹೌದು ಸರ್. ಆಮೇಲೆ ಅದನ್ನು ತೆಗೆದು ಬೇರೆ ಗುಂಡಿಗೆ ಹಾಕೋಬಹುದು ಅಂತ ಹೇಳ್ತಾರೆ. ಈ ತಾಂತ್ರಿಕಗಾರಿಕೆನೂ ಅನುಸರಿಸ್ಬೋದಾ? ಹೌದು, ಖಂಡಿತವಾಗಿಯೂ ಏನಾಗುತ್ತೆ, ನಾವು ಬರೀ ಎರೆಹುಳುಗಳನ್ನೇ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಸಿ ಸಗಣಿಯನ್ನು ಹಾಕಿ ನಾವು ಒಂದು 15-20 ದಿನ ಬಿಟ್ಟಾಗ ಏನಾಗುತ್ತೆ ಅದರಲ್ಲೇ ಮಲ್ಟಿಪ್ಲೈ ಆಗ್ತಾ ಇರ್ತವೆ ಸರ್. ನಾವು ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಅಥವಾ ನಮಗೆ ಈಗ ತೊಟ್ಟಿ ಇರುತ್ತೆ, ಯಾರೋ ರೈತ ಬಾಂಧವರು ಬರ್ತಾರೆ, ನಮಗೆ ಎರೆಹುಳು ಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಈ ಎರೆಹುಳು ಹಿಡ್ಕೊಡ್ಬೇಕು ಅಂದ್ರೆ ಮತ್ತೆ ಎಲ್ಲನೂ ಒಂದ್ರಿ ಆಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಅವಾಗ ಏನು ಮಾಡ್ತೀವಿ ನಾವು, ಏನು ತಾಜಾ ಸಗಣಿಯನ್ನು ಒಂದು ತೊಟ್ಟಿಗೆ ಹಾಕ್ದಾಗ ಏನಾಗುತ್ತೆ, ಎಲ್ಲ ಎರೆಹುಳುಗಳು ಆ ಒಂದು ಸಗಣಿಗೆ ಬರ್ತವೆ. ಅದನ್ನು ನಾವು ಸಗಣಿ ಜೊತೆ ಹುಳುವನ್ನು ತೆಗೆದು ರೈತ ಬಾಂಧವರಿಗೆ ಕೊಡ್ತೀವಿ ಸರ್. ಸಾಮಾನ್ಯವಾಗಿ ಎರೆಹುಳುಗಳ ವಿಧಗಳನ್ನು ಹೇಳುವಾಗ ತಾವು ಪ್ರಸ್ತಾಪ ಮಾಡಿದ್ರಿ, ಬಹಳಷ್ಟು ವಿಧಗಳಿದೆ ಅಂತ ಹೇಳಿ. ತುಂಬ ಜನ ಅನುಭವಿಗಳು ಹೇಳ್ತಾರೆ, ಮಣ್ಣಲ್ಲಿ ವಾಸ ಮಾಡ್ತಾವಲ್ಲ ಎರೆಹುಳುಗಳು, ಇವು ಬರೀ ಮಣ್ಣನ್ನೇ ತಿಂತವೆ, ಸಾವಯವ ತ್ಯಾಜ್ಯವನ್ನು ತಿನ್ನೋದಿಲ್ಲ ಅಂತ. ಇದು ಇಲ್ಲ ಸರ್, ಅದು ಒಂದು ಜೀವಿ. ಅದು ಕೂಡ ಒಂದು ಪ್ರಾಣಿ. ಅದಕ್ಕೆ ಆಹಾರ ಸಾವಯವ ಇಂಗಾಲ. ಓಕೆ. ನಾವೇನು ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡ್ತೀವಿ ಅಲ್ಲಿ ಎರೆಹುಳುಗಳ ಚಟುವಟಿಕೆ ಜಾಸ್ತಿ ಕಾಣಬಹುದಾಗಿದೆ. ಉದಾಹರಣೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ತೆಂಗಿನ ತೋಟ ಅಥವಾ ಅಡಿಕೆ ತೋಟದಲ್ಲಿ ಏನು ಮಾಡ್ತೀವಿ, ಎಲ್ಲ ತೆಂಗಿನ ಗರಿ, ಅಡಿಕೆ ಗರಿ ಎಲ್ಲವನ್ನು ಚಾಪ್ ಮಾಡಿ ಅಲ್ಲೇ ಒದಿಕೆಯಾಗಿ ಹಾಕ್ತೀವಿ. ಅಂಥ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ತಿನ್ನೋದಕ್ಕೆ ಈ ಒಂದು ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮಣ್ಣು ತಿಂತವೆ ಅಂತೆಲ್ಲ, ಮಣ್ಣು ಯಾತಕ್ಕೆ ರೈತ ಬಾಂಧವರು ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಆ ಒಂದು ರಂಧ್ರವನ್ನು ಮಾಡುತ್ತೆ, ತುಂಬ ಆಳವಾಗಿ ರಂಧ್ರವನ್ನು ಮಾಡುತ್ತೆ. ಅದು ಅಥವಾ ಸೂರ್ಯನ ಬಿಸಿಲು ಪ್ರಖರತೆ ಏನದು ಅದು ತಡ್ಕೊಳ್ಳಲ್ಲ. ಅವಾಗ ಏನಾಗುತ್ತೆ, ಮಣ್ಣು ಹೊರಗಡೆ ಬಂದಿರುತ್ತೆ. ಅವಾಗ ಏನಾಗುತ್ತೆ, ಮಣ್ಣು ತಿಂದಿರ್ಬೋದು ಅಂತಕ್ಕಂಥದ್ದು ರೈತರಲ್ಲಿ ಕಾನ್ಸೆಪ್ಟು. ಅದು ಆರ್ಗ್ಯಾನಿಕ್ ಮ್ಯಾಟ್ರನ್ನ ತಿನ್ನುತ್ತೆ. ಮಣ್ಣು ತಿಂದರೂ ಕೂಡ ಅದರಲ್ಲಿ ಇರ್ತಕ್ಕಂಥ ಆರ್ಗ್ಯಾನಿಕ್ ಮ್ಯಾಟ್ರನ್ನ ಅಷ್ಟೇ ಅದು ಡೈಜೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು. ಡಾಕ್ಟ್ರೇ, ಈಗ ಸಾಮಾನ್ಯವಾಗಿ ಸಾವಯವ ತ್ಯಾಜ್ಯಗಳನ್ನು ತಿಂದು ಬದುಕುವಂತಹ ಎರೆಹುಳುಗಳೇನಿದ್ದಾವೆ ಅವು ಸಾವಯವ ತ್ಯಾಜ್ಯದಲ್ಲಿ ಬಹಳ ಆನಂದವಾಗಿ ಬದುಕ್ತವೆ. ಈಗ ನಾವು ಎರೆ ಗೊಬ್ಬರವನ್ನು ಮಣ್ಣಿಗೆ ಹಾಕಿದಾಗ ಅದರಲ್ಲಿ ಮೊಟ್ಟೆ ಇರುತ್ತೆ, ಆ ಮೊಟ್ಟೆ ಒಡೆದು ನಂತರ ಮರಿಗಳು ಹೊರಗಡೆ ಬರಬಹುದು. ಸಾವಯವ ತ್ಯಾಜ್ಯವನ್ನು ತಿಂದು ಬದುಕುವಂತಹ ಎರೆಹುಳುಗಳು ಮಣ್ಣಿನಲ್ಲಿ ಅಷ್ಟೇ ಆರಾಮಾಗಿರಬಲ್ವಾ? ಇಲ್ಲ ಸರ್, ಇವೇನು 3 ಸ್ಪೀಸೀಸ್ ಏನಿದ್ದಾವೆ ಇವು ಒಂಥರ ಈ ಪಾರಂ ಕೋಳಿ ಇದ್ದಾಗೆ ಸರ್ ಅವು. ಹಾಗಾಗಿ ಇವು ನೆಲದಲ್ಲಿ ಅಷ್ಟು ಮಲ್ಟಿಪ್ಲಿಕೇಶನ್ ಆಗಲ್ಲ.
ಸೊ ನಾವು ಇದಕ್ಕೆ ಸಪೋಸ್ಟಿಕೇಟೆಡ್ ಎನ್ವಿರಾನ್ಮೆಂಟ್ ಕೊಟ್ಟಾಗಷ್ಟೇ ಇವು ಡೆವಲಪ್ ಆಗ್ತವೆ. ಸೊ ಬಟ್ ಇದು ಮಣ್ಣಿನಲ್ಲಿ ಜಾಸ್ತಿ ಡೆವಲಪ್ ಆಗಲ್ಲ ಸರ್. ಸೊ ಮಣ್ಣಿನಲ್ಲಿ ಇರ್ತಕ್ಕಂಥದ್ದು ಎಂಡೋಜಿಯಿಕ್ ಮತ್ತು ಅನೆಸಿಕ್ ಅಂತ ಏನು ಹೇಳಿದೆ ಅವು ಜಾಸ್ತಿ ಇರ್ತವೆ. ಸೊ ನಿಮ್ಗೆ ಗೊತ್ತಿದೆ ಏನಾಗುತ್ತೆ, ನೀರು ನಿಂತ ತಕ್ಷಣ ಮಳೆ ಹೋದ ತಕ್ಷಣ ಎಲ್ಲ ಮೇಲ್ಗಡೆ ಬಂದಿರ್ತವೆ, ಯಾಕೆ ಅದು ಕೂಡ ಉಸಿರಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವೆರಡು ಸ್ಪೀಸಸ್, ಬಟ್ ಕಮರ್ಷಿಯಲ್ ಆಗಿ ಅವಾಗಲ್ಲ. ತುಂಬ ಆಳಕ್ಕೆ ಹೋಗ್ತಕ್ಕಂಥವು ಬಿಟ್ಟಾಗ ಏನಾಗುತ್ತೆ, ಆಳಕ್ಕೆ ಹೋಗ್ಬಿಡ್ತವೆ ಮೇಲ್ಗಡೆಯಿಂದ, ಅದು ತಿನ್ನಲ್ಲ. ಸೊ ಹಾಗಾಗಿ ನಾವು ಈ ಒಂದು ಎಪಿಜೆಯಿಕ್ ಏನಿದಾವೆ ಇವು 3 ಸ್ಪೀಸೀಸನ್ನು ಉಪಯೋಗವನ್ನು ಮಾಡ್ತೀವಿ. ಬಟ್ ಇದು ನಾವು ಏನು ಮಣ್ಣಿಗೆ ಹಾಕ್ದಾಗ ಇವು ಮಲ್ಟಿಪ್ಲೈ ಆಗ್ತವೆ ಅಂತಕ್ಕಂಥದ್ದು ಸ್ವಲ್ಪ ಕಷ್ಟ ಸರ್. ಯಾಕೆ ಅವಕ್ಕೆ ಒಂದು ಒಳ್ಳೆಯ ವಾತಾವರಣ ಕಲ್ಪಿಸಿಕೊಡ್ಬೇಕಾಗುತ್ತೆ, ಅವಾಗಷ್ಟೇ ಚೆನ್ನಾಗಿ ಬೆಳೀತವೆ ಸರ್. ಅಂದರೆ ಈಗ ನಾವೇನು ಎರೆಗೊಬ್ಬರ ಹಾಕ್ತೀವಿ, ಆ ಗೊಬ್ಬರ ಆಗಿ ಅಷ್ಟೇ ಬಳಕೆ ಮಾಡಬೇಕು. ಅದನ್ನು ಹಾಕೋದ್ರಿಂದ ಮಣ್ಣಿನಲ್ಲಿ ಆ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗಲ್ಲ. ಇಲ್ಲ ಸರ್. ಈಗ ಮಣ್ಣಿನಲ್ಲೇ ಸ್ವಾಭಾವಿಕವಾಗಿ ಇರ್ತಾವಲ್ಲ ಎರೆಹುಳುಗಳು, ಅಂದರೆ ಮಣ್ಣಿನ ಆಳದಲ್ಲಿರ್ತವೆ, ಅಂಥವನ್ನ ಅಭಿವೃದ್ಧಿ ಮಾಡೋದಕ್ಕೆ ಏನಾರು ತಾಂತ್ರಿಕತೆ ಅಂಥಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಾವು ಪ್ರತಿ ವರ್ಷ ಈ ಹಸಿರೆಲೆ ಗೊಬ್ಬರಗಳನ್ನು ಬೆಳಿಬೇಕು ಸರ್. ಚಂಬೆ, ಹಪ್ಸೆಣಬು, ಸೊ ಇಂಥವನ್ನು ಬೆಳೆದು ಭೂಮಿಗೆ ಸೇರಿಸಬೇಕು. ಮತ್ತು ನಮ್ಮ ತ್ಯಾಜ್ಯ ವಸ್ತುಗಳು ಏನು ಸಿಗ್ತವೆ, ಕೃಷಿಯಲ್ಲಿರ್ತಕ್ಕಂಥ ತ್ಯಾಜ್ಯಗಳನ್ನು ನಾವೇನು ಮಾಡ್ತಾಯಿದ್ದೀವಿ, ಸುಟ್ಟಾಕ್ತಾ ಇದ್ದೀವಿ. ಸೊ ಅದ್ರ ಬದಲಾಗಿ ಅದನ್ನು ಒದಿಕೆಯಾಗಿ ನಾವು ಭೂಮಿಯಲ್ಲೇ ಸೇರಿಸೋದ್ರಿಂದ ಏನಾಗುತ್ತೆ, ಸೊ ಸಾವಯವ ಇಂಗಾಲದ ಅಂಶ ಜಾಸ್ತಿ ಆಗುತ್ತೆ. ಸೊ ಸಾವಯವ ಇಂಗಾಲದ ಅಂಶ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ಅದು ತಿನ್ನೋದಕ್ಕೆ ಎರೆಹುಳುಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ರೈತ ಬಾಂಧವರು ಆದಷ್ಟು ಏನು ಬೆಳೆಯ ಪಳಿಯುಳಿಕೆಗಳು ಅಥವಾ ಕಳೆಗಳನ್ನು ತೆಗೆದಾಗ ಸೊ ಅದನ್ನು ಭೂಮಿಲೇ ಸೇರಿಸಬೇಕು. ಸೊ ಅದನ್ನು ಹೊರಗಡೆ ಹಾಕಿ ಸುಟ್ಟಾಕ್ತಕ್ಕಂಥ ಒಂದು ಕೆಲಸವನ್ನು ಮಾಡಬಾರ್ದು. ಕಬ್ಬಿನ ತರಗಾಗಿರ್ಬೋದು, ಮುಸ್ಕಿನ ಜೋಳದ ದಂಟಾಗಿರ್ಬೋದು, ಹತ್ತಿ ಬೆಳೆಯ ದಂಟಾಗಿರ್ಬೋದು, ಸೊ ಇವೆಲ್ಲವನ್ನು ನಾವು ಭೂಮಿಯಲ್ಲೇ ಸೇರಿಸಿದ್ರೆ ಸೊ ಸಾವಯವ ಇಂಗಾಲದ ಅಂಶ ಜಾಸ್ತಿ ಆಗುತ್ತೆ. ಆಟೋಮೆಟಿಕ್ಕಾಗಿ ಆ ಭೂಮಿಯಲ್ಲಿರ್ತಕ್ಕಂಥ ಎರೆಹುಳ ಆಗಿರ್ಬೋದು ಮತ್ತು ಭಾಳಷ್ಟು ಕೀಟಗಳಿರ್ತವೆ. ಸೊ ಮಣ್ಣಿನಲ್ಲಿರ್ತಕ್ಕಂಥ ಕೀಟಗಳು ಭಾಳಷ್ಟು ಇರ್ತವೆ. ಸೊ ಹಾಗಾಗಿ ಅವು ಆ ಒಂದು ಇಂಗಾಲ ಅಂಶವನ್ನು ತಿಂದು ಸೊ ಮಣ್ಣಿನ ಕಣರಚನೆಯನ್ನು ಕೂಡ ತುಂಬ ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತವೆ. ಡಾಕ್ಟರ್ ತಿಮ್ಮೇಗೌಡ್ರೆ, ಸಾಮಾನ್ಯವಾಗಿ ಈ ಸಿಟಿ ಕಾಂಪೋಸ್ಟ್ ಅಂತ ಹೇಳಿ ತಯಾರು ಮಾಡ್ತಾರಲ್ಲ, ಅಂದರೆ ಪಟ್ಟಣ ಪ್ರದೇಶದಲ್ಲಿ ಸಂಗ್ರಹಿಸಿದಂತಹ ಏನು ಕಾಂಪೋಸ್ಟನ್ನು ತಯಾರು ಮಾಡೋದಕ್ಕೆ ಅಂತ ಪ್ರತ್ಯೇಕವಾದ ಎರೆಹುಳುಗಳನ್ನು ಬಳಸ್ತೀವಿ ಅಂತ ಹೇಳ್ತಾರೆ. ಅಂದರೆ ಈ ಕಾಂಪೋಸ್ಟ್ ಅಂದರೆ ಅದರಲ್ಲಿ ಬಹಳಷ್ಟು ಭಾರ ಲೋಹಗಳಿರ್ತವೆ ಮತ್ತು ನಮ್ಮ ಕೃಷಿ ತ್ಯಾಜ್ಯದ ಹಾಗಲ್ಲ. ಅವೇ ತಳಿಗಳು ಬೇರೆನಾ ಅಥವಾ ಈಗೇಂತ ಹೇಳಿದ್ರಲ್ಲ? ಯೂಶುವಲಿ ಸಿಟು ಕಾಂಪೋಸ್ಟನ್ನು ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ನಾವೇನು ಕಾಂಪೋಸ್ಟನ್ನು ಮಾಡ್ತೀವಿ ಸೆಗ್ರಿಗೇಟನ್ನು ಮಾಡಿ ಎಲ್ಲ ಒಂದು ಏನು ಪ್ಲಾಸ್ಟಿಕ್ಕು, ಲೋಹಗಳು ಇವೆಲ್ಲವನ್ನು ತೆಗೆದು ಸೊ ಉಳಿದಂಥದ್ದನ್ನು ಏನು ಸಾವಯವ ಇದಿರುತ್ತೆ ಸೊ ಅದನ್ನು ಸೂಕ್ಷ್ಮಾಣುಜೀವಿಗಳಿಂದ ಕಳಿಸ್ತಾರೆ. ಅದು ಯಾಕೆಂದರೆ ಎರೆಹುಳುಗಳು ಸಿಟಿ ಕಾಂಪೋಸ್ಟಲ್ಲಿ ಬದುಕುಳಿತಕ್ಕಂಥದ್ದು ತುಂಬ ಕಷ್ಟ ಆಗುತ್ತೆ. ಸೊ ಅಲ್ಲಿ ಭಾರವಾದ ಲೋಹಗಳು ಮತ್ತು ಕೆಲವು ಏನು ಆಮ್ಲಗಳು ಇರೋದ್ರಿಂದ ಏನಾಗುತ್ತೆ, ಬದುಕ್ತಕ್ಕಂಥದ್ದು ತುಂಬ ಕಷ್ಟ ಆಗುತ್ತೆ. ಸೊ ಯೂಶ್ವಲಿ ಅವ್ರೇನು ಮಾಡ್ತಾರೆ ಅಂತೇಳಿ ಸೂಕ್ಷ್ಮಾಣುಜೀವಿಗಳನ್ನು ಉಪಯೋಗವನ್ನು ಮಾಡ್ತಾರೆ. ವಿಂಡ್ರೋ ಮೆಥಡ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಉಪಯೋಗ ಮಾಡಿಕೊಂಡು ಸೊ ಅದನ್ನು ಟರ್ನ್ ಮಾಡ್ತಾ ಇರ್ತಾರೆ. ಸೂಕ್ಷ್ಮಾಣುಜೀವಿಗಳನ್ನು ಹಾಕಿ ಸೊ ಅದನ್ನು ಏನು ಟರ್ನ್ ಮಾಡಿದಾಗ ಏನಾಗುತ್ತೆ, ಸೊ ಅದು ಏರೋಬಿಕಲಿ ಕಾಂಪೋಸ್ಟ್ ಆಗಿ ಪ್ರಿಪೇರ್ ಆಗುತ್ತೆ. ಸೊ ಅದಕ್ಕೂ ಮತ್ತು ಇದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಸರ್. ಎರೆಹುಳು ಗೊಬ್ಬರಕ್ಕೂ ಅದು ಕಾಂಪೋಸ್ಟ್, ಅದು ಸೊ ಸಿಟಿ ಕಾಂಪೋಸ್ಟ್ ಅಂತ ಕರಿತೀವಿ. ಅದು ಕಳೆಯುವಿಕೆಯಿಂದ ಆಗಿರ್ತಕ್ಕಂಥದ್ದು. ಬಟ್ ಎರೆಹುಳು ಗೊಬ್ಬರ ತಿಂದಾದ್ಮೇಲೆ ಇಕ್ಕೆ ರೂಪದಲ್ಲಿ ಹೊರಗಡೆ ಬರ್ತಕ್ಕಂಥದ್ದು. ಡಾಕ್ಟ್ರೇ, ಸಾಮಾನ್ಯವಾಗಿ ಎರೆಹುಳುಗಳು ಕತ್ತಲನ್ನು ಏನು ಅಪೇಕ್ಷೆ ಪಡ್ತವೆ ಅಂತಲೇ ಎಲ್ಲರೂ ಹೇಳುವಂಥದ್ದು. ಆದರೆ ಇತ್ತೀಚೆಗೆ ಬಹಳಷ್ಟು ಜನ ಎರೆಗೊಬ್ಬರ ಉತ್ಪಾದಕರು ಏರೋಬಿಕ್ ಮೆಥಡಲ್ಲಿ, ಅಂದರೆ ಗಾಳಿಯ ಸಮೇತ ಎರೆಗೊಬ್ಬರವನ್ನು ಉತ್ಪಾದನೆ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಈ ಬಗ್ಗೆ ತಮ್ಮ ಅನಿಸಿಕೆ? ಅಂದರೆ ಗೊಬ್ಬರದ ಗುಣಮಟ್ಟನೂ ಚೆನ್ನಾಗಿರುತ್ತೆ. ಹೌದು ಸರ್. ಆ್ಯಕ್ಚುಲಿ ಎರೆಹುಳು ಗೊಬ್ಬರ ಚರ್ಮ ನೋಡಿದ್ದೀವಿ, ತುಂಬ ಸೂಕ್ಷ್ಮವಾಗಿರ್ತದೆ. ಸೊ ಬಿಸಿಲಿನ ಪ್ರಖರತೆಯನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಎರೆಹುಳುಗಿಲ್ಲ. ಸೊ ಅದಕ್ಕೆ ನಾವು ಭೂಮಿಯಲ್ಲಿ ನೋಡಿದಾಗ ಏನಾಗುತ್ತೆ, ಅದು ಯಾತಕ್ಕೆ ಏನು ರಂಧ್ರಗಳನ್ನು ಕೊರೆದು ಒಳಗಡೆ ಹೋಗುತ್ತೆ ಅಂತ ಹೇಳಿದ್ರೆ ಆ ಶಾಖವನ್ನು, ಆ ಪ್ರಖರತೆಯನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಇರಲ್ಲ. ಸೊ ಹಾಗಾಗಿ ಅದು ರಂಧ್ರವನ್ನು ಕೊರೆದು ಭೂಮಿ ಒಳಗಡೆ ಹೋಗ್ತವೆ, ಮಣ್ಣಲ್ಲಿರ್ತಕ್ಕಂಥವು. ಇಲ್ಲೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಒಂದು ವೈಜ್ಞಾನಿಕವಾಗಿ ನಾವು ಎರೆಹುಳು ಗೊಬ್ಬರವನ್ನು ತಯಾರನ್ನು ಮಾಡಬೇಕಾದಾಗ ನಮ್ಮಲ್ಲಿ ಮೇಲುಗಡೆ ಚಪ್ರ ಇಲ್ಲ ಅಂತ ಹೇಳಿದ್ರೆ, ಸೊ ಮೇಲುಗಡೆ ಏನು ಮಾಡ್ತೀವಿ, ಯಾವುದೇ ಒಂದು ತೊಟ್ಟಿಯಲ್ಲಿ ಎಲ್ಲ ಒಂದು ಗೊಬ್ಬರವನ್ನು ತುಂಬಿ ಹುಳುವನ್ನು ಬಿಟ್ಟ ನಂತರ ಮೇಲುಗಡೆ ಒಂದು ಹುಲ್ಲಿನಿಂದ ಅಥವಾ ಗರಿಗಳಿಂದ ಅಥವಾ ಗೋಣಿ ಚೀಲದಿಂದ ನಾವು ಮೇಲುಗಡೆ ಮುಚ್ಚಬೇಕಾಗತ್ತೆ. ಸೊ ಮುಚ್ಚಿದಾಗ ಏನಾಗುತ್ತೆ, ಸೂರ್ಯನ ಕಿರಣಗಳು ನೇರವಾಗಿ ಪ್ರವೇಶ ಮಾಡ್ತಕ್ಕಂಥದ್ದನ್ನು ತಡಿಬೋದಾಗಿದೆ. ಸೊ ಅದಕ್ಕೆ ನಾವು ಯಾತಕ್ಕೆ ಚಪ್ರ ಬೇಕು ಅಂತ ಹೇಳ್ತೀವಿ, ಅದು ನೆರಳಿನಲ್ಲಿ ತುಂಬ ಚೆನ್ನಾಗಿ
ಒಂದು ತನ್ನ ಕಾರ್ಯ ಚಟುವಟಿಕೆಗಳನ್ನು ಮಾಡುತ್ತೆ. ಇಲ್ಲ ತುಂಬ ಬಿಸಿಲಾದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಒಳಭಾಗಕ್ಕೆ ಹೋಗ್ಬಿಡುತ್ತೆ, ರಂಧ್ರ ಮಾಡಿಕೊಂಡು ಒಳಭಾಗದಲ್ಲಿ ಸೇರಿಕೊಳ್ಳುತ್ತೆ. ಸೊ ಆವಾಗ ತಿಂತಕ್ಕಂಥದ್ದು ಅಥವಾ ತ್ಯಾಜ್ಯಗಳನ್ನು ತಿಂತಕ್ಕಂಥ ಶಕ್ತಿ ಕಡಿಮೆ ಆಗುತ್ತೆ. ಅಲ್ಲ ಡಾಕ್ಟ್ರೆ, ಈಗ ನೆಡುಪ್ ಮಾದರಿ ಕಾಂಪೋಸ್ಟ್ ಅಂತ ಹೇಳಿ ಬಂತು ನೋಡಿ. ಅಂದರೆ 1 ವರ್ಷ ಇಟ್ಟಿಗೆನಲ್ಲಿ ಗಾಳಿ ಆಡೋ ರೀತಿನಲ್ಲಿ ತೊಟ್ಟಿಗಳನ್ನು ಕಟ್ಟಿಕೊಂಡು ಕಾಂಪೋಸ್ಟನ್ನು ಉತ್ಪಾದನೆ ಮಾಡುವಂಥ ತಾಂತ್ರಿಕತೆ, ಇದೇ ತಾಂತ್ರಿಕತೆನ ಎರೆಗೊಬ್ಬರಕ್ಕೂ ಬಳಸಬಹುದಾ? ಎರೆಗೊಬ್ಬರಕ್ಕೆ ಅದೇನು ಬೇಕಾಗಿಲ್ಲ ಅಥವಾ ಸಂಪೂರ್ಣವಾದ ತೊಟ್ಟಿ, ಏನು ಗಾಳಿ ಆಡದಂತಹ ತೊಟ್ಟಿ ಏನಿದೆಯಲ್ಲ ಅದೇ ಬೇಕಾ? ಗಾಳಿ ಆಡದಂಥ ತೊಟ್ಟಿನೇ ಮಾಡ್ತೀವಿ ಸರ್. ಇದೇನಾಗುತ್ತೆ, ಎರೆಹುಳು ಗೊಬ್ಬರದಲ್ಲಿ ನಾವು ರಂಧ್ರಗಳನ್ನು ಕೊಟ್ಟಾಗ ಏನಾಗುತ್ತೆ, ಸೊ ಅಲ್ಲಿ ಆ ಒಂದು ಎರೆಹುಳುಗಳನ್ನು ತಿಂತಕ್ಕಂಥ ಪರೋಪಜೀವಿಗಳ ಒಂದು ಆಕ್ಟಿವಿಟೀಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಮತ್ತೆ ಏನಾಗುತ್ತೆ, ತೊಟ್ಟಿಯಲ್ಲಿ ರಂಧ್ರವನ್ನು ಮಾಡಿದಾಗ ಏನಾಗುತ್ತೆ, ನಾವು ಎಲ್ಲ ಕಡೆನೂ 60% ತೇವಾಂಶವನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ. ಸೊ ಕೆಲವು ಸಂದರ್ಭದಲ್ಲಿ ಆಗಲ್ಲ. ಉದಾಹರಣೆಗೆ ತುಂಬ ಮಳೆ ಬಂದ್ಬಿಡುತ್ತೆ, ಚಪ್ರ ಇರಲ್ಲ ಮೇಲ್ಗಡೆ. ಸೊ ಆವಾಗ ಏನಾಗುತ್ತೆ, ತುಂಬ ತೇವಾಂಶ ಆದಾಗ ಏನಾಗುತ್ತೆ, ಆ ರಂಧ್ರಗಳ ಮುಖಾಂತರ ಹೊರಗಡೆ ಬಂದ್ಬಿಡುತ್ತೆ ಹುಳು, ಉಸಿರಾಡಬೇಕಲ್ಲ. ಹಾಗಾಗಿ ತೊಟ್ಟಿಗೆಯಿಂದ ಹೊರಗಡೆ ಬರ್ತಕ್ಕಂಥದ್ದು ಜಾಸ್ತಿ ನೋಡ್ಬೋದಾಗಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲೂ ಕೂಡ ರಂಧ್ರವನ್ನು ಬಿಡಲ್ಲ. ಸೊ ಅನೈರೋಬಿಕ್ ಕಂಡೀಷನ್ಸಲ್ಲೇ ಮಾಡ್ತೀವಿ. ಸೊ ಈವನ್ ಹುಳು ಬಿಟ್ಟ ನಂತರ ಟರ್ನ್ ಮಾಡ್ತಕ್ಕಂಥದ್ದನ್ನು ನಾವು ಮಾಡಲ್ಲ ಗೊಬ್ಬರವನ್ನು. ಸೊ ಹಾಗಾಗಿ ಅದು ಉಸಿರಾಡುತ್ತೆ. ಸೊ ನಾವು 60% ಮಾಯಿಶ್ಚರನ್ನು ಮೇಂಟೈನ್ ಮಾಡಿದಾಗ ಸೊ ಗಾಳಿ ಚೆನ್ನಾಗಿ ಆಡುತ್ತೆ. ಸೊ ಅದು ಮಣ್ಣಿನಲ್ಲಿ ಇರ್ತಕ್ಕಂತಹ ಗಾಳಿಯಿಂದ ಉಸಿರನ್ನು ಆಡುತ್ತೆ, ಏನು ತೊಂದರೆ ಇಲ್ಲ. ಎರೆಹುಳದ ಸ್ವಾಭಾವಿಕ ಶತ್ರುಗಳು ಇರುವೆಗಳು, ಸ್ವಾಭಾವಿಕ ಶತ್ರುಗಳು ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತೀರಿ? ಒಂದು ಇರುವೆ ಸರ್, ಇರುವೆ, ಅದರಲ್ಲೂ ಕೂಡ ಈ ಒಂದು ಕೆಂಪು ಇರುವೆ ಕಾಟಗಳು ತುಂಬ ಜಾಸ್ತಿ ಇರುತ್ತೆ ಸರ್. ಹಾಗಾಗಿ ನಾವು ತೊಟ್ಟಿಯನ್ನು ಮಾಡಿದಾಗ 8 ಅಡಿ 3 ಅಡಿ 2 ಅಡಿ ಉದ್ದದ ತೊಟ್ಟಿಯನ್ನು ಮಾಡಿದಾಗ ಆ ತೊಟ್ಟಿಯ ಕೆಳಗಡೆ ಒಂದು ಸಣ್ಣ ನೀರು ನಿಲ್ತಕ್ಕಂತಹ ಒಂದು ಸಣ್ಣ ಕಂದಕವನ್ನು ಮಾಡ್ತೀವಿ ಸರ್. ಸೊ ಅವಾಗ ಏನಾಗುತ್ತೆ, ನೀರನ್ನು ನಿಲ್ಲಿಸಿದಾಗ ಆ ಇರುವೆಗಳು ತೊಟ್ಟಿಗೆ ಬರ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಸೊ ಮತ್ತು ಇನ್ನು ಎರಡನೇದು, ಈ ಇಲಿ ಹೆಗ್ಗಣಗಳು ಕೂಡ ಭಾಳಷ್ಟು ಇದನ್ನು ಕೊಡ್ತವೆ. ಸೊ ಹಾಗಾಗಿ ಅವುಗಳ ಒಂದು ನಿಯಂತ್ರಣವನ್ನು ಕೂಡ ನಾವು ಮಾಡಿಕೊಳ್ಬೇಕಾಗತ್ತೆ ಸರ್. ಇವೆರಡು ನಿಯಂತ್ರಣವನ್ನು ಮಾಡಿದ್ರೆ ಸೊ ನಾವು ಹುಳುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಬೋದು. ಈಗ ಎರೆಹುಳುಗಳು ತಿಂದು ಬಿಟ್ಟಂತಹ ತ್ಯಾಜ್ಯ ಏನಿದೆಯಲ್ಲ, ಅಥವಾ ಎರೆಹುಳುಗಳ ಹಿಕ್ಕೆ, ಆ ಹಿಕ್ಕೆಯಲ್ಲಿ ಪೋಷಕಾಂಶಗಳ ಪ್ರಮಾಣ ಹೆಚ್ಚಾಗೋದಕ್ಕೆ ಏನು ಕಾರಣ ಅಂತೀರಿ? ಅಂದರೆ ಪೋಷಕಾಂಶಗಳ ಪ್ರಮಾಣ ಯೂಸ್ವಲಿ ನಾವು ಯಾವ ಒಂದು ತ್ಯಾಜ್ಯ ವಸ್ತುಗಳನ್ನು ಬಳಸಿರ್ತೀವಿ ಅನ್ನೋದ್ರ ಮೇಲೆ ಒಂದು ಬಂದಿರುತ್ತೆ. ಇಲ್ಲಿ ಏನಾಗುತ್ತೆ, ಕಾಂಪೋಸ್ಟ್ ಮಾಡಬೇಕಾದಾಗ ಭಾಳಷ್ಟು ಕ್ರಿಯೆಗಳು ನಡೀತವೆ ಸರ್. ಸೊ ಅಲ್ಲಿ ಈ ಪೋಷಕಾಂಶಗಳ ಆವಿಯಾಗುವಿಕೆ ಅಥವಾ ಪೋಷಕಾಂಶಗಳು ಬೇರೆ ಕಡೆ ಹರಿದೋಗ್ತಕ್ಕಂಥದ್ದು ಇವೆಲ್ಲವನ್ನು ಕಾಣ್ಬೋದಾಗಿದೆ. ಸೊ ಬಟ್ ಇದು ತಿಂದು ಇಕ್ಕಿಯನ್ನು ಹಾಕೋದ್ರಿಂದ ಏನಾಗುತ್ತೆ, ಮತ್ತು ನಾವು ಆ ಒಂದು ತೊಟ್ಟಿಯನ್ನು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರು ಹರಿದೋಗೋ ರೀತಿ ಮಾಡಲ್ಲ ಸರ್. ಸೊ ಹಾಗಾಗಿ ಏನಾಗುತ್ತೆ, ಆ ಒಂದು ಪೋಷಕಾಂಶಗಳು ಆ ಗೊಬ್ಬರದಲ್ಲೇ ಇರ್ತವೆ. ಸೊ ಅದು ಒಂದು ಕಾರಣ. ಮತ್ತು ಇಲ್ಲಿ ಏನು ದೇಹದಲ್ಲಿರ್ತಕ್ಕಂಥ ಎರೆಹುಳದ ದೇಹದಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಏನಿದ್ದಾವೆ ತುಂಬ ಆಕ್ಟಿವ್ ಆಗಿ ತ್ಯಾಜ್ಯಗಳನ್ನು ಇಕ್ಕೆ ರೂಪಕ್ಕೆ ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನು ನೋಡಿದ್ದೀವಿ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಪೋಷಕಾಂಶಗಳ ಮಟ್ಟ ಜಾಸ್ತಿ ಆಗುತ್ತೆ ಎರೆಹುಳು ಗೊಬ್ಬರದಲ್ಲಿ. ಸಾಮಾನ್ಯವಾಗಿ ಕೃಷಿ ಇಲಾಖೆನವರು ಈ ಪ್ಲಾಸ್ಟಿಕ್ಕಿಂದ ಮಾಡಿದಂತಹ ಅಥವಾ ಫೈಬರ್ ಬಳಸಿ ಮಾಡಿದಂತಹ ತೊಟ್ಟಿಗಳನ್ನು, ಎರೆಗೊಬ್ಬರದ ತೊಟ್ಟಿಗಳನ್ನು ಕೊಡ್ತಾರೆ. ಈಗ ಸಾವಯವ ಕೃಷಿಯನ್ನು ಉತ್ತೇಜಿಸೋದಕ್ಕೆ ಒಂದು ಸಣ್ಣ ತೊಟ್ಟಿ ತಾವು ಕೂಡ ಗಮನಿಸಬಹುದು. ಈಗ ಅದನ್ನು ಕೂಡ ಬಳಕೆ ಮಾಡ್ಕೋಬೋದಾ ಅಂತ? ಹೌದು, ಖಂಡಿತವಾಗಲೂ. ಅದು ಏನು ಅಂತ ಹೇಳಿದ್ರೆ ಟೆಂಪ್ರವರಿ ಆಗಿ ಸರ್. ಟೆಂಪ್ರವರಿ ಅಂದರೆ ಅದು ಸುಮಾರು ಒಂದು 3 ವರ್ಷಗಳ ಕಾಲ ಅಷ್ಟೇ ಅದರ ಬಳಕೆ ಬರುತ್ತೆ. ಸೊ ಅದನ್ನು ಕೂಡ ಉಪಯೋಗ ಮಾಡಿಕೊಂಡು ನಾವು ಎರೆಹುಳು ಗೊಬ್ಬರ ತಯಾರಿಕೆಯನ್ನು ಮಾಡ್ಕೋಬೋದು. ಟಾರ್ಪಾಲಿನ್ ಅಥವಾ HDP ಇದನ್ನು ಉಪಯೋಗ ಮಾಡಿಕೊಂಡು ಸೊ ಅದರಲ್ಲೂ ಕೂಡ ನಾವು ಎರೆಹುಳು ಗೊಬ್ಬರ ತಯಾರಿಕೆಯನ್ನು ಮಾಡ್ಬೋದು ಸರ್. ಬಟ್ ಟೆಂಪ್ರವರಿ, ಪರ್ಮನೆಂಟ್ ಆಗಿರಲ್ಲ, ಒಂದು 2 ರಿಂದ 3 ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಸರ್. ಡಾಕ್ಟ್ರೆ, ಈಗ ನನ್ನ ಕೈನಲ್ಲಿ ತೊಟ್ಟಿ ಕಟ್ಟೋಕ್ಕಾಗಲ್ಲಪ್ಪ, ಸಿಮೆಂಟ್ ತೊಟ್ಟಿ ಕಷ್ಟ, ಮತ್ತು ಮೇಲ್ಗಡೆ ಚಪ್ರ ಅದು ಇದು ಅಷ್ಟು ಖರ್ಚು ನನಗೆ ಮಾಡೋಕ್ಕಾಗಲ್ಲ. ಮಣ್ಣಲ್ಲೇ ಒಂದು ಗುಂಡಿ ತೆಗೆದ್ಬಿಟ್ಟು ಮಾಡ್ಕೊತೀನಿ, ಆಗುತ್ತಾ? ಮಣ್ಣಲ್ಲಿ ಗುಂಡಿ ತೆಗೆದು ಮಾಡಿದಾಗ ಏನಾಗುತ್ತೆ ಸರ್, ಎರೆಹುಳುಗಳು ಆ ಒಂದು ಮಣ್ಣಿನ ಆಳಕ್ಕೆ ಇಳಿತಕ್ಕಂಥ ಚಾನ್ಸಸ್ಗಳು ತುಂಬ ಜಾಸ್ತಿ. ಅಲ್ಲ, ಈ ಎರೆಹುಳುಗಳು ಬರೀ ತ್ಯಾಜ್ಯ ಮಾತ್ರ ಅಲ್ಲ, ತ್ಯಾಜ್ಯ ಬರ್ತವೆ. ಕೆಲವು ಸರಿ ಏನಾಗುತ್ತೆ, ನಾವು ಗುಂಡಿ ಮಾಡಿದಾಗ ಏನಾಗುತ್ತೆ, ಈಗ ಮಳೆ ಬರುತ್ತೆ. ಸೊ ಮಳೆ ಬಂದಾಗ ಏನಾಗುತ್ತೆ, ಗುಂಡಿಗೆ ನೀರು ಹರ್ಕ ಬರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಮೇಲ್ಗಡೆಯಿಂದ ಹರ್ಕ ಬಂದಿಲ್ಲ ಅಂತ ಹೇಳಿದ್ರು ಒಳಭಾಗದಿಂದ ನೀರು ಬರ್ತಲ್ಲ. ಅದನ್ನು ತಗೊಂಡ್ರೆ ಮಾಡ್ಬೋದು ಸರ್, ಗುಂಡಿ ಮೆಥಡಲ್ಲೂ ಮಾಡ್ಬೋದು. ಸೊ ಅಥವಾ ಸಿಂಪಲ್ ಮೆಥಡ್, ಯಾವುದೇ ಗುಂಡಿ ಮಾಡೋಕ್ಕಾಗಿಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ಸೊ ನಾವು ಕೆಳಗಡೆ ಒಂದು HDP ಟಾರ್ಪಾಲಿನನ್ನು ಹಾಸಿ ಸೊ ಅದ್ರ ಮೇಲೆ ಒಂದು ಈಪ್ ಮೆಥಡಲ್ಲಿ ಸೊ ನಾವು ತ್ಯಾಜ್ಯ ವಸ್ತುಗಳನ್ನು ಹಾಕಿ ಸೊ ಅದಕ್ಕೆ ಎರೆಹುಳುಗಳನ್ನು ಬಿಟ್ಟು
ಮೇಲ್ಗಡೆ ಏನು ಮಾಡ್ತೀವಿ, ಗೋಣಿ ಚೀಲವನ್ನು ಮುಚ್ಚುತ್ತೀವಿ ಸರ್. ಸೊ ಗೋಣಿ ಚೀಲವನ್ನು ಮುಚ್ಚಿರ್ತೀವಿ, ಅದಕ್ಕೆ ಆಗಾಗ್ಗೆ ನೀರನ್ನು ಹಾಕೊಂಡೋಗಿ ಹಾಕ್ತಾ ಇರಬೇಕಾಗುತ್ತೆ. ಸೊ ಮಾಯಿಶ್ಚರನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಕೂಡ ಕಡಿಮೆ ಖರ್ಚಿನಲ್ಲಿ ನಾವು ಎರೆಹುಳು ಗೊಬ್ಬರ ತಯಾರಿಕೆಯನ್ನು ಮಾಡ್ಕೊಳ್ಬೋದು. ಸೊ ಗುಂಡಿ ಮೆಥಡು ತುಂಬ ಸಕ್ಸಸ್ಫುಲ್ ಆಗಿಲ್ಲ ಸರ್. ಸೊ ಗುಂಡಿ ಮೆಥಡಲ್ಲಿ ಏನಾಗುತ್ತೆ, ಪ್ರತಿಯೊಂದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಭೂಮಿ ಮೇಲ್ಭಾಗದಲ್ಲಿ ಇದ್ದಾಗ ಸೊ ಎಸ್ಪೆಷಲಿ ಈ ಒಂದು ಉಸಿರಾಡುವಿಕೆ ತುಂಬ ಚೆನ್ನಾಗಿರಬೇಕು ಎರೆಹುಳು ಗೊಬ್ಬರಕ್ಕೆ. ಸೊ ಮಾಯಿಶ್ಚರ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿದ್ರು ಕೂಡ ಅದು ಹೊರಗಡೆ ಹೋಗ್ಬಿಡುತ್ತೆ ಸರ್, ಅದೊಂದು ಸಮಸ್ಯೆ ಇರುತ್ತೆ. ಸೊ ಈ ರೀತಿ ಮಾಡ್ಬೋದು. ಸೊ ಏನು ನಾವು ಗುಡ್ಡೆಯನ್ನು ಹಾಕಿ ಒಂದು HDP ಟಾರ್ಪಲನ್ನು ಕೆಳಗಡೆ ಹಾಸಿ ಅದ ಮೇಲೆ ಗುಡ್ಡೆಯನ್ನು ಹಾಸಿ ತ್ಯಾಜ್ಯ ವಸ್ತುಗಳನ್ನು ಅದಕ್ಕೆ ಎರೆಹುಳು ಗೊಬ್ಬರಗಳನ್ನು ಕೊಟ್ಟು ಮೇಲ್ಗಡೆ ಗೋಣಿ ಚೀಲವನ್ನು ಮುಚ್ಚೋದು. ಸೊ 60% ಮಾಯಿಶ್ಚರನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ರೆ ಸೊ ಎರೆಹುಳು ಗೊಬ್ಬರ ಆಗುತ್ತೆ ಸರ್. ಈಗ ನಿಮ್ಮ VC ಫಾರಮಲ್ಲಿ ಯಾವ್ಯಾವ ವಿಧಾನದಲ್ಲಿ ಎರೆಗೊಬ್ಬರ ತಯಾರು ಮಾಡ್ತಾ ಇದ್ದೀವಿ? ನಮ್ಮಲ್ಲಿ ಒಂದು ಸಿಮೆಂಟ್ ತೊಟ್ಟಿಯಿಂದ ಎರೆಹುಳು ಗೊಬ್ಬರಗಳನ್ನು ತಯಾರಿಸ್ತಾ ಇದ್ದೀವಿ ಸರ್. ಅದೇ ರೀತಿ ನೀವೇನು HDP ಏನಿದೆ ಸೊ ಅದರಿಂದ ಕೂಡ ಎರೆಹುಳು ಗೊಬ್ಬರವನ್ನು ತಯಾರಿಸ್ತಾ ಇದ್ದೀವಿ. ಮತ್ತು ಇವಾಗ ನಾನೇನು ಹೇಳಿದೆ ಒಂದು ಈಪ್ ಮೆಥಡ್ ಅಥವಾ ಗುಡ್ಡೆ ಮೆಥಡಲ್ಲೂ ಕೂಡ ಎರೆಹುಳು ಗೊಬ್ಬರವನ್ನು ತಯಾರಿಸ್ತಾ ಇದ್ದೀವಿ. 3 ಮೆಥಡಿಂದಲೂ ಕೂಡ ನಾವು ಎರೆಹುಳು ಗೊಬ್ಬರವನ್ನು ತಯಾರಿಸ್ತಾ ಇದ್ದೀವಿ. ಸೊ ಅದನ್ನು ರೈತ ಬಾಂಧವರು ಬಂದು ಸದುಪಯೋಗವನ್ನು ಪಡ್ಕೊಳ್ಬೋದು. ಈ ಕೃಷಿ ಮೇಳಕ್ಕೆ ಅಂತ ಹೇಳಿ ವಿಶೇಷವಾಗಿ ಏನಾದರೂ ಚಟುವಟಿಕೆ? ಕೃಷಿ ಮೇಳದಲ್ಲಿ ಒಂದು ಏನು ಪ್ರಾತ್ಯಕ್ಷಿಕೆಯನ್ನು ಮಾಡ್ತೀವಿ ಸರ್. ಅಲ್ಲಿ ತ್ಯಾಜ್ಯಗಳನ್ನು ಯಾವ ರೀತಿ ತುಂಬಬೇಕು, ಹುಳುಗಳನ್ನು ಯಾವ ರೀತಿ ಇರ್ತವೆ, ಹುಳುಗಳನ್ನು ಯಾವ ರೀತಿ ಬಿಡಬೇಕು, ಸೊ ತೊಟ್ಟಿಗಳನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು, ಪ್ರತಿಯೊಂದರ ಒಂದು ಪ್ರಾತ್ಯಕ್ಷಿಕೆಯನ್ನು ಅಲ್ಲೇ ನಮ್ಮ ಐತಾಕಿನಲ್ಲಿ ಪ್ರಾತ್ಯಕ್ಷಿಕೆ ಏನಿದೆ ಸೊ ಅಲ್ಲೇ ಇಟ್ಕೊಂಡಿರ್ತೀವಿ ಸರ್. ಸೊ ಮತ್ತು ಎರೆಜಲವನ್ನು ಯಾವ ರೀತಿ ಉತ್ಪಾದನೆಯನ್ನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ಪ್ರಾತ್ಯಕ್ಷಿಕೆಯನ್ನು ಇಟ್ಕೊಂಡಿರ್ತೀವಿ. ರೈತ ಬಾಂಧವರು ನೋಡ್ಬೋದು ಸರ್. ತುಂಬ ಜನ ಈ ಸಿಮೆಂಟ್ ತೊಟ್ಟಿ ಕಟ್ಟಿರೋರು ಏನು ಮಾಡ್ತಾರೆ, ಎರೆ ತೊಟ್ಟಿಗೆ ನೀರು ಹಾಕ್ತಾರಲ್ಲ, ಆ ನೀರು ತಳಭಾಗದಿಂದ ಸಂಗ್ರಹ ಆಗೋ ರೀತಿನಲ್ಲಿ ಮಾಡ್ಕೊಂಡಿರ್ತಾರೆ. ಅದನ್ನೇ ಎರೆಜಲ ಅಂತ ಹೇಳ್ತಾರೆ. ಅದು ಎರೆಜಲ ಅದನ್ನು ಮಾಡ್ತೀವಿ ಸರ್. ಬಟ್ ಅದರಲ್ಲಿ ಅಷ್ಟು ಸಸ್ಯ ಪ್ರಚೋದಕ ಇರಲ್ಲ ಸರ್. ಓಕೆ. ಸೊ ಅದು ಏನು ಎಕ್ಸಸ್ ವಾಟರ್ ಏನಿರ್ತದೆ ಅದು ಬರುತ್ತೆ. ಸೊ ಅದನ್ನು ಉಪಯೋಗವನ್ನು ಮಾಡ್ಬೋದು ನಾವು. ಸೊ ಪ್ಯೂರ್ ಎರೆಜಲ ಅಂತ ಹೇಳಿದ್ರೆ ಅದನ್ನು ಉಗುರು ಬೆಚ್ಚಗಿನ ನೀರಿಂದ ತೊಳೆದು ಬಂದಂಥದ್ದು ಪ್ಯೂರ್ ಎರೆಜಲ ಸರ್ ಅದು. ಸೊ ಅದನ್ನು ನಾವು ಮಾರಾಟವನ್ನು ಅಂದರೆ ಎರೆಜಲ ಮಾಡುವಾಗ ಹುಳುವನ್ನು ಒಂದು ಸರಿ ಮಾತ್ರ ಅದ್ದಬೇಕು, ಪದೇ ಪದೇ ಅದ್ದೋದ್ರೆ ಏನು ಪ್ರಯೋಜನ ಇಲ್ಲ. ಮತ್ತೆ ಆ ಎರೆಹುಳನ ಎರೆಗೊಬ್ಬರಕ್ಕೆ ಬಿಡ್ಬೋದು ಸರ್ ಅಲ್ವಾ? ಹೌದು ಸರ್. ಸೊ ಏನು ಮಾಡ್ತೀವಿ, ಬಿಸಿ ನೀರಿನಲ್ಲಿ ಉಗುರು ಬೆಚ್ಚಗಿನ ಬಿಸಿ ನೀರಲ್ಲಿ ತೊಳೆದ ನಂತರ ನಾರ್ಮಲ್ ವಾಟ್ರಿಗೆ ಹಾಕಿ ಅದನ್ನು ಮತ್ತೆ ತೊಟ್ಟಿಗೆ ಬಿಡ್ತೀವಿ ಸರ್. ತಿಮ್ಮೇಗೌಡ್ರೆ, ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದಲೇ ನೇರವಾಗಿ ಪಡೆದುಕೋಬೇಕು ನಮ್ಮ ಕೇಳುಗರು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದಾ? ಖಂಡಿತವಾಗಲಿ ಸರ್. ನನ್ನ ಮೊಬೈಲ್ ಸಂಖ್ಯೆ 9972067066. ಇನ್ನೊಮ್ಮೆ 9972067066. ಇನ್ನೂ ಒಂದು ಸರಿ ಹೇಳ್ಬಿಡಿ ಡಾಕ್ಟ್ರೆ. 9972067066. ಒಳ್ಳೆಯದು ಡಾಕ್ಟರ್ ತಿಮ್ಮೇಗೌಡ್ರೆ. ಇದುವರೆಗೂ ವೈಜ್ಞಾನಿಕ ಎರೆಗೊಬ್ಬರ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ ಸರ್. ನಮಸ್ಕಾರ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಇದುವರೆಗೆ ಮಂಡ್ಯದ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ P. ತಿಮ್ಮೇಗೌಡ ಅವರೊಂದಿಗೆ ವೈಜ್ಞಾನಿಕ ಎರೆಗೊಬ್ಬರ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ರಾಗಿಯಲ್ಲಿ ಸುಧಾರಿತ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತು ತಿಳಿಸಿಕೊಡಲಿದ್ದಾರೆ ಮಂಡ್ಯದ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ CM ಸುನಿಲ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ P. ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು B. ರವಿಶಂಕರ್ ಹಾಗೂ ದಿವ್ಯಶ್ರೀ.
ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿ ಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ